सच्चिदानन्दं यतिवर्यं महामतिं वेदान्तकारज्ञं सद्गुरुं प्रणतोऽस्म्यहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः। श्रुति शंकर वाग्मात्रादमृतत्वप्रदायकः ज्ञानन्दैष्कन्यसिद्धिगम्। ನಿನ್ನೆ ಪಾಠ ಆಗಲಿಲ್ಲ, ಮೊನ್ನೆ ಆಯ್ತು. ಇಲ್ಲಿ ಧರ್ಮಧರ್ಮಿತ್ವ ಭೇದು ಬರೀ 13, 3ನೇ ಅಧ್ಯಾಯದ 13 ಶ್ಲೋಕ ಆಗಿತ್ತು. ಇಲ್ಲಿ ಏನಿದೆ ಅಂದ್ರೆ ಸೂಕ್ಷ್ಮ ವಿಚಾರ ಏನು ಅಂದ್ರೆ, ಈ ಬುದ್ಧಿಯಲ್ಲಿ ಒಂದು ಅರಿಯುವ ಸ್ವಭಾವ ಇದೆಯಲ್ಲ, ಅದನ್ನು ಸಂಸ್ಕೃತದಲ್ಲಿ ಬೋಧೃತ್ವ ಅಂತಾರೆ. ಬುದ್ಧಿಯಲ್ಲಿರುವ ಅರಿಯುವ ಸ್ವಭಾವಕ್ಕೆ ಏನಂತಾರೆ? ಬೋಧೃತ್ವ. ಹಾಗೆ ನಾನು ಅನ್ನೋ ಸ್ವಭಾವ ಇದೆ, ಅದಕ್ಕೆ ಅಹಂತ ಅಂತಾರೆ. ಬುದ್ಧಿಯಲ್ಲಿ ನಾನು ಅನ್ನೋ ವೃತ್ತಿ, ಬುದ್ಧಿಯಲ್ಲಿ ಅರಿಯೋದು ಅನ್ನೋ ವೃತ್ತಿ, ಅದು ಅರ್ಥ ವಿಕಾರವಾಗಿ ಆಯಾಸ ಆಗುತ್ತೆ. ನಾನು ಅಭಿಮಾನ ಪಡ್ಕೊಳ್ಳುತ್ತೆ. ಈ ಎರಡು ಬುದ್ಧಿಗೆ ಬಂದು ಹೋಗಿ ಮಾಡುತ್ತೆ, ಮತ್ತು ಒಂದ್ಬಿಟ್ಟು ಒಂದಿರುತ್ತೆ. ವ್ಯಭಿಚಾರ ಇದೆ. ಬೋಧೃತ್ವ ಇದ್ದಾಗ ಕರ್ತೃತ್ವ, ಭೋಕ್ತೃತ್ವ, ಅಹಂತ ಇರಬೇಕು ಅಂತಿಲ್ಲ. ಹಾಗೆ ಭೋಕ್ತೃತ್ವ ಇದ್ದಾಗ ಕರ್ತೃತ್ವ ಇರಬೇಕು ಅಂತಿಲ್ಲ. ಅದು ಧರ್ಮಧರ್ಮಿತ್ವ, ಬುದ್ಧಿ ಧರ್ಮಿ, ಅದಕ್ಕೆ ಬೋಧೃತ್ವ, ಅಹಂತ ಧರ್ಮ, ಗುಣಗುಣಿ ಭಾವ ಉಂಟು. ಇದು ಬಹಳ ಸೂಕ್ಷ್ಮವಾದ ವಿಚಾರ. ಅಂತಃಕರಣಕ್ಕೆ ಈ ಅರಿಯೋದು ಅನ್ನೋದು ಒಂದು ಗುಣ, ಒಂದು ಧರ್ಮ. ಗುಣ ಧರ್ಮ ಎಲ್ಲ ಒಂದು ಅರ್ಥ. ಹಾಗೆ ನಾನು ಅನ್ನೋದು ಒಂದು ಗುಣ, ಅದು ಒಂದು ಧರ್ಮ. ಹಾಗೆ ಕರ್ತೃತ್ವ ಭೋಕ್ತೃತ್ವ ಗುಣ. ಅಂತಃಕರಣದಲ್ಲಿ ಬುದ್ಧಿ ಅಂತ ನಿಶ್ಚಯ ಮಾಡುವ ವೃತ್ತಿ ಬುದ್ಧಿ ಅಂತ ಹೆಸರು. ಅಲ್ಲಿ ಯೋಚನೆ ಮಾಡುವ ವೃತ್ತಿಗೆ ಮನಸ್ಸು ಅಂತ ಹೆಸರು. ಎಚ್ಚರವಾಗಿದ್ದೀನಿ ಅನ್ನೋ ವೃತ್ತಿಗೆ ಚಿತ್ತ ಅಂತ ಹೆಸರು. ಈಗ ನಾನು ಅನ್ಕೊಳ್ಳೋ ವೃತ್ತಿಗೆ ಅಹಂಕಾರ ಅಂತ ಹೆಸರು. ಹೀಗೆ ಬುದ್ಧಿಯಲ್ಲಿರುವ ಬೋಧೃತ್ವ ಅಹಂತ ಇದೆಯಲ್ಲ, ಅದಕ್ಕೆ ಧರ್ಮಧರ್ಮಿತ್ವ ಭೇದ ಉಂಟು. ಅದು ಆತ್ಮನಿಗೆ ಪ್ರತ್ಯಕ್ತ್ವ, ಚೈತನ್ಯತ್ವ, ಅದ ಬೋಧತ್ವ. ಆತ್ಮನು ಬೋಧೃತ್ವ ಅಲ್ಲ, ಆತ್ಮನು ಬೋಧ ಸ್ವರೂಪ. ಆತ್ಮನು ಬೋಧ ಸ್ವರೂಪ, ಇದು ಬೋಧೃತ್ವ ಸ್ವರೂಪ. ಬೋಧ ವ್ಯತ್ಯಾಸ ಏನ್ ಗೊತ್ತಾ? ಬೋಧೃ ಅಂದ್ರೆ ಅರಿಯುವ ಕ್ರಿಯೆ ಮಾಡುವುದು ಅಂತ ಅರ್ಥ. ಬೋಧ ಅಂದ್ರೆ ಬರೀ ಅರಿವು ಅಂತ ಅಷ್ಟೇ ಅರ್ಥ. ಪ್ಯೂರ್ ಕಾನ್ಶಿಯಸ್ನೆಸ್, ಅದು ಬೋಧ, ಅದು ಅರಿವು. ಬೋಧೃ ಅನ್ನೋದು ಅರಿಯೋ ವ್ಯಾಪಾರ, ಅರಿಯೋ ಕ್ರಿಯೆ, ಅರಿಯೋ ವಿಶೇಷ. ಬುದ್ಧಿಗುಂಟು ಆ ಅರಿಯೋ ಕ್ರಿಯೆ, ಅರಿಯೋ ವ್ಯಾಪಾರ, ಅರಿಯೋ ವಿಶೇಷ. ಹಾಗೆ ನಾನು ಅನ್ನುವ ವೃತ್ತಿ ಉಂಟು. ಅದು ಆತ್ಮನಿಗೆ ಪ್ರತ್ಯಕ್ತ್ವ ಇದೆಯಲ್ಲ, ಪ್ರತ್ಯಕ್ತ್ವ ಅದೇನೋ ಪ್ರತೀಚೋ ಭಾವ ಪ್ರತ್ಯಕ್ತಂ, ತೀರ ಒಳಗಿನವನಾಗಿರೋದು. ಅದು ಗುಣ ಅಲ್ಲ, ಅದು ಧರ್ಮ ಅಲ್ಲ, ಆತ್ಮನಿಗೆ ಸ್ವರೂಪ. ಅದು ಹೇಳ್ತಾರೆ. ಇದು ನೈವ ಆತ್ಮನೋ ಯತಃ. ನೆನ್ನೆ ಆಯ್ತು ನಮ್ಮ ಮೊನ್ನೆ. ಧರ್ಮಧರ್ಮಿತ್ವ ಭೇದ ಅಸ್ಯಾಹ ಕಸ್ಯಾಹ ಬುದ್ಧೇ. ಬುದ್ಧಿಗೆ ಧರ್ಮಧರ್ಮಿ, ಬುದ್ಧಿ ಧರ್ಮಿ, ಬೋಧೃತ್ವ ಅಹಂತ ಧರ್ಮ ಅದಿದೆಯಲ್ಲ, ಅದು ಕೂಡ ಆತ್ಮನಿಗಿಲ್ಲ. ಆತ್ಮನಿಗೆ ಯಾವುದಿಲ್ಲ? ಆ ಬೋಧ ಪ್ರತ್ಯಕ್ತ ಧರ್ಮಧರ್ಮಿ ಭಾವ ಅಲ್ಲ. ಆತ್ಮ ಧರ್ಮಿ, ಬೋಧ ಪ್ರತ್ಯಕ್ತ ಧರ್ಮ ಅಂತಿಲ್ಲ ಅಲ್ಲಿ. ಹಾಗೆ ಬುದ್ಧಿ ಧರ್ಮಿ, ಧರ್ಮಿನೇನೋ ವಸ್ತು, ಗುಣಿ, ಅದೆರಡು ಗುಣ. ಅರಿಯೋದು ನಾನು ಅನ್ನೋದು ಗುಣ. ಹಾಗೆ ಆತ್ಮ ಗುಣಿ, ಅದಕ್ಕೆ ಅರಿವು ಒಳಗಿರೋದು ಗುಣ ಅಲ್ಲ. ಆತ್ಮ, ಅರಿವು, ಒಳಗಿರೋದು ಒಂದೇ ಸ್ವರೂಪ. ಅದಕ್ಕೆ ಬೇರೆ ಬೇರೆ ಶಬ್ದವೇ ಹೊರತು ಗುಣಗುಣಿ ಭಾವ ಇಲ್ಲ. ಯಾಕಂದ್ರೆ ಅದೇ ಪ್ರತ್ಯಕ್ ಜ್ಯೋತಿ, ಅದು ತೀರ ಒಳಗಿರುವ ಅರಿವೆಂಬ ಬೆಳಕು, ಅಭಿನ್ನ. ಆ ಪ್ರತ್ಯಕ್ತ್ವ, ಆ ಚೈತನ್ಯತ್ವ, ಆ ಆನಂದ ರೂಪತ್ವ, ಇದೆಲ್ಲ ಸ್ವರೂಪ ಆತ್ಮನಿಗೆ. ಆತ್ಮನ ಪ್ರತ್ಯಕ್ತ್ವವೇ ಬುದ್ಧಾದಿ ನಾನಾಗಿ ತೋರಿಸುತ್ತೆ. ಆತ್ಮನ ಚೈತನ್ಯವೇ ಇಲ್ಲಿ ಅರಿವು ರೂಪದಿಂದ ತೋರ್ಕೊಳ್ಳುತ್ತೆ. ಆಯ್ತಾ? ಭೇದ ಹೇತೋ ರಸಂಭವ. ಯಾಕಿಲ್ಲ? ಆತ್ಮನಿಗೆ ಗುಣಗುಣಿ ಭಾವ ಇಲ್ಲ, ಬುದ್ಧಿಗೆ ಗುಣಗುಣಿ ಭಾವ ಉಂಟು. ಬುದ್ಧಿ ಗುಣಿ, ಇದೆರಡು ಗುಣ, ಬೋಧೃತ್ವ ಅಂತ ಗುಣ. ಆತ್ಮ ಗುಣಿ, ಚೈತನ್ಯ ಪ್ರತ್ಯಕ್ತ್ವ ಗುಣ ಅಲ್ಲ. ಯಾಕಲ್ಲ ಅಂದ್ರೆ ಚೈತನ್ಯಕ್ಕೂ ಪ್ರತ್ಯಕ್ತ್ವಕ್ಕೂ ಅಥವಾ ಪ್ರತ್ಯಕ್ತ್ವಕ್ಕೂ ಗುಣಗುಣಿ ಭಾವ ಇಲ್ಲ, ಸ್ವರೂಪ ಅದು. ಭೇದಕ್ಕೆ ಹೇತು ಏನೋ 3-4 ಹೇಳಿದ್ದೆ ನಾನು. ಹುಟ್ಟಿರೋದು, ಸಾವಯವಾಗಿರೋದು, ಮತ್ತೆ ಪರಿಚ್ಛಿನ್ನವಾಗಿರೋದು, ವಿಕಾರವಾಗುವುದು, ನಾಮರೂಪ ಇರೋದು, ಇದೆಲ್ಲ ಭೇದಕ್ಕೆ ಹೇತು. ಭೇದಕ್ಕೆ ಹೇತುನೇನೋ ಬಿಡಿ ಬಿಡಿ ಆಗಿದೆ ಅನ್ನೋದಕ್ಕೆ ಕಾರಣ, ರೀಸನ್. ನೀವು ಬರ್ಕೋಬೇಕು, ಇದನ್ನ ಮರ್ತೋಗ್ಬಿಡುತ್ತೆ.
ಭೇದಕ್ಕೆ ರೀಸನ್ ಏನು, ಹೇತು ಏನು ಅಂತ ಹೇಳಿದ್ರೆ, ಭೇದಕ್ಕೆ ಕಾರಣ ಮೊದಲು ಹುಟ್ಟುದು. ಹುಟ್ಟೋಕ್ಕೂ ಕಾರಣ ಏನು? ಪರಿಚ್ಛಿನ್ನ ಇರಬೇಕು, ಮತ್ತು ವಿಕ್ರಿಯಾತ್ಮಕವಾಗಿರ್ಬೇಕು, ಮತ್ತು ಸಾವಯವಾಗಿರ್ಬೇಕು, ಮತ್ತು ಅನಿತ್ಯವಾಗಿರ್ಬೇಕು. ಯಾವುದು ಅನಿತ್ಯವೋ, ಯಾವುದು ಸಾವಯವೋ, ಯಾವುದು ಪರಿಚ್ಛಿನ್ನವೋ, ಯಾವುದು ವಿಕಾರಾತ್ಮಕವೋ, ಯಾವುದು ನಾಮರೂಪಾತ್ಮಕವೋ ಅದು ಭೇದ ಹೇತುವಿನ ಕೂಡಿದ್ದಾಗತ್ತೆ. ಇದು ಯಾವುದು ಆತ್ಮನಿಗಿಲ್ಲ. ಹಾಗಾಗಿ ಆತ್ಮನು ಹುಟ್ಟಿದವನಲ್ಲ, ಹುಟ್ಟುವನಲ್ಲ. ಆತ್ಮನ ವಿಕಾರವಿಲ್ಲ, ಆತ್ಮನ ನಾಮರೂಪ ಇಲ್ಲ. ಆತ್ಮ ನಾಮ ಆತ್ಮನಿಗೆ ಅಲ್ಲ. ನೀರ ಒಳಗಿರುವುದನ್ನು ಆತ್ಮ ಅನ್ನೋದೇ ಇಂಡಿಕೇಟ್ ಮಾಡುತ್ತೆ ಹೊರತು ಆತ್ಮನ ಹೆಸರಿಲ್ಲ. ಹೀಗಿಷ್ಟ ಆಯ್ತು. ಮೊನ್ನೆ ಸುಮ್ಮನೆ ಅನುವಾದ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವಿಷಯ ಏನು? ಭೇದ ಹೇತು ಅಸಂಭವಂ ದರ್ಶಯನ್ನಾಹ. ಭೇದಕ್ಕೆ ಹೇತು, ಹೇತು ಅಂದ್ರೆ ಕಾರಣ, ರೀಸನ್. ಇಂಗ್ಲಿಷ್ ರೀಸನ್ ಅಂತಾರೆ, ಸಂಸ್ಕೃತದಲ್ಲಿ ಕಾರಣ ಅಂತಾರೆ, ಕನ್ನಡದಲ್ಲೂ ಭೇದಕ್ಕೆ ನಿಮಿತ್ತ ಏನು ಅಂತ ಹೇಳ್ತಾರೆ. ಈ ನಿಮಿತ್ತ ಇಲ್ಲಿ ಹೊಂದಲ್ಲ, ಆತ್ಮನ ವಿಷಯದ ಹೊಂದಲ್ಲ ಎಂಬುದನ್ನು ತೋರಿಸುತ್ತಾ ಹೇಳ್ತಾ ಇದ್ದಾರೆ. ನಕಸ್ಯಾಂಚಿನ ಅವಸ್ಥಾಯಾಂ ಬೋಧ ಪ್ರತ್ಯಕ್ಷಯೋರ್ಭಿದ ವ್ಯಭಿಚಾರೋ ಅಥವಾ ದೃಷ್ಟಃ ಯಥಾಹಂ ತದ್ವಿದೋ ಸದಾ. ಅಹಂ ತದ್ವಿದೋ ಕಸ್ಯಾಂಚಿನ, ಯಾವ ಅವಸ್ಥೆಯಲ್ಲೂ ಅಂದ್ರೆ ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ ಅಂತ ಅವಸ್ಥೆ ತಗೊಂಡ್ರು, ಅದ್ರ ಜಾಗ್ರತ್, ಸ್ವಪ್ನ, ಸುಷುಪ್ತಿ ತಗೊಂಡ್ರು, ಹೇಗಾದ್ರು ತಗೊಳ್ಳಿ, ಯಾವ ಅವಸ್ಥೆಯಲ್ಲೂ ಆ ಬೋಧಕ್ಕೂ ಪ್ರತ್ಯಕ್ಷಕ್ಕೂ ಭೇದ ಇಲ್ಲ, ಅರಿವಿಗೂ ಒಳಗಿರೋದಕ್ಕೂ ಭೇದ ಇಲ್ಲ. ಹೇಗೆ ಬುದ್ಧಿಯ ಬೋಧತ್ವ ಅಹಂತಕ್ಕೆ ಭೇದ ಇದೆ. ಅಹಂತ ಬೇರೆ, ಬೋಧತ್ವ ಬೇರೆ. ಹಾಗೆ ಪ್ರಿಯತ್ವೂ ಬೇರೆ. ಬುದ್ಧಿಯಲ್ಲಿ ಪ್ರಿಯವಾಗೋದು, ನಾನು ಅನ್ಕೊಳ್ಳೋದು, ಅರಿವಾಗೋದು ಅದು ಕ್ರಿಯಾರೂಪ, ಪರಿಚ್ಛಿನ್ನ ರೂಪ, ಅದು ದೃಶ್ಯ ರೂಪ, ಗೊತ್ತಾಗೋದು. ಆದ್ರೆ ಆತ್ಮನಿಗೆ ಬೋಧ ಮತ್ತೆ ಪ್ರತ್ಯಕ್ಷ, ಅರಿವು ಮತ್ತು ಒಳಗಿರೋದು ಇಲ್ಲ. ಅದು ಒಂದ್ಬಿಟ್ಟು ಒಂದಿಲ್ಲ, ಅದು ಪರಸ್ಪರ ಅದಕ್ಕೆ ಭೇದ ಇಲ್ಲ. ಇದು ಒಂದ್ಬಿಟ್ಟು ಒಂದು ಇರತ್ತೆ. ಇದು ನಾನು ಅನ್ನೋದು ಯಾವಾಗ್ಲೂ ಅರಿತಾನೆ ಇರ್ಬೇಕು ಅಂತಿಲ್ಲ. ನಾನು ಅನುಭವಿಸ್ತಾ ಇರತ್ತೆ, ನಾನು ಮಾಡ್ತಾ ಇರತ್ತೆ, ನಾನು ಅರಿಯೋದು ಇರತ್ತೆ. ಅರಿಯೋದು, ಅನುಭವಿಸೋದು, ಮಾಡೋದು ಮೂರು ಒಂದ್ಬಿಟ್ಟು ಒಂದಾಗತ್ತೆ. ಈಗ ಅದರ ಗುಣ. ಮತ್ತು ನಾನು ಒಂದು ಗೊತ್ತಾಗತ್ತೆ, ಅದರ ವಿಶೇಷ. ಮತ್ತು ನಾನು ಬದಲಾವಣೆ ಆಗತ್ತೆ, ನಾನು ಒಂದು ಬಂದು ಹೋಗಿ ಮಾಡುತ್ತೆ. ಹಾಗೆ ನಾನು ಅನ್ನೋದಕ್ಕೆ ಒಂದು ಅರಿಯೋ ವ್ಯಾಪಾರ ಮತ್ತೆ ನಾನು ಅನಿಸಿಕೆ, ನಾನು ಅನ್ನೋ ಫೀಲಿಂಗು, ಇದು ಎರಡಕ್ಕೆ ಹೇಗೆ ಭೇದ ಉಂಟೋ ಆ ರೀತಿ ಆತ್ಮನಿಗೆ ಯಾವ ಅವಸ್ಥೆಯಲ್ಲೂ ಆ ಬೋಧಕ್ಕೂ ಆ ಪ್ರತ್ಯಕ್ಷಕ್ಕೂ ಭೇದ ಇಲ್ಲ. ಭೇದ ನಾಸ್ತಿ ಅಥವಾ ವ್ಯಭಿಚಾರೋಪಿ ನಾಸ್ತಿ, ಬಿಟ್ಟೋಗೋದು ಇಲ್ಲ. ಹೇಗೆ ಬೆಂಕಿಯಲ್ಲಿ ಬಿಸಿ, ಬೆಳಕು, ಕೆಂಪು ಒಂದ್ಬಿಟ್ಟು ಒಂದಿರಲ್ಲ. ಆಮೇಲೆ ಗುಣಗುಣಿ ಭಾವ ಇಲ್ಲ. ಅಲ್ಲಿ ಕೆಂಪು ಗುಣಿ, ಬೆಳಕು ಬಿಸಿ ಗುಣ, ಅಥವಾ ಬಿಸಿ ಗುಣಿ ಕೆಂಪು ಬೆಳಕು ಗುಣ, ಅಥವಾ ಬೆಳಕು ಗುಣಿ, ಹಾಗಿಲ್ಲ. ಸ್ವರೂಪ ಮೂರು. ಬೆಂಕಿಗೆ ಹೇಗೆ ಬಿಸಿ, ಬೆಳಕು, ಕೆಂಪು ಸ್ವರೂಪವೋ, ಆತ್ಮನಿಗೆ ಪ್ರಿಯತ್ವ, ಚೇತನತ್ವ, ಪ್ರತ್ಯಕ್ಷ ಸ್ವರೂಪ, ಅದು ಅದೇ ಆತ್ಮ. ಭೇದ ಇಲ್ಲ ಅಲ್ಲಿ. ಅದು ನಾನು ಅನ್ನೋದಕ್ಕೆ ಬೋಧೃತ್ವ, ಆಮೇಲೆ ಇದು ಪ್ರತ್ಯಕ್ಷ, ಅಹಂತ, ಬೋಧೃತ್ವ, ಕರ್ತೃತ್ವ, ಭೋಕ್ತೃತ್ವ ಸ್ವರೂಪ ಅಲ್ಲ. ಅದು ಒಂದ್ಬಿಟ್ಟು ಒಂದು ಹೋಗ್ತಾ ಇರತ್ತೆ. ಹಾಗೆ ಇದು ಯಾವ ಅವಸ್ಥೆಯಲ್ಲೂ ಕಸ್ಯಾಂಚಿನ ಅವಸ್ಥೆ ಅನ್ನುವಾಗ ಜಾಗ್ರತ್, ಸ್ವಪ್ನ, ಸುಷುಪ್ತಿ ಎಲ್ಲ ತಗೊಳ್ಳಿ, ಬಾಲ್ಯ, ಕೌಮಾರ, ಯೌವನ ಅಂತ ತಗೊಳ್ಳಿ, ಅದೇ ಈ ಜನ್ಮಾಂತರ ಅಂತ ತಗೊಳ್ಳಿ, ಯಾವ ಅವಸ್ಥೆಯಲ್ಲಿಯೂ ಯಾವಾಗಲೂ ಬೋಧಕ್ಕೂ ಪ್ರತ್ಯಕ್ಷಕ್ಕೂ ಭೇದ ಎಂಬುದಿಲ್ಲ. ಅಥವಾ ವ್ಯಭಿಚಾರ ಎಂಬುದೂ ಇಲ್ಲ. ವ್ಯಭಿಚಾರೋಪಿ ನಾಸ್ತಿ ನ ದೃಷ್ಟ ಅಂತ. ಆದ್ದರಿಂದ ಯಥಾ ಅಹಂ ತದ್ವಿಧ, ಹೇಗೆ ಅಹಂಕಾರಕ್ಕೂ ಅದನ್ನು ಅರಿಯೋದಕ್ಕೂ ಭೇದವೂ ವ್ಯಭಿಚಾರವೂ ಕಂಡಿದೆಯೋ ಆ ರೀತಿ ಕಂಡಿಲ್ಲ ಅಂತ ಇದ್ದಾರೆ. ಹೆಸರಿಗೆ ದೃಷ್ಟ ಅಂತ. ಯಥಾ ಅಹಂ ತದ್ವಿದೋಹೋ ವ್ಯಭಿಚಾರಃ ದೃಷ್ಟಃ ಭೇದೋಪಿ ದೃಷ್ಟಃ ಏವಂ ಆತ್ಮನಿ ಬೋಧೃತ್ವಸ್ಯ ಪ್ರತ್ಯಕ್ಷಸ್ಯ ಚ ವ್ಯಭಿಚಾರಃ ನ ದೃಷ್ಟಃ
ಮತ್ತು ಭೇದೋಪಿ ನಿರ್ದಿಷ್ಟ. ಇದು ಒಳ್ಳೆ ಪಾಯಿಂಟ್ ಕೊಡ್ತಾ ಇದ್ದಾರೆ. ಇದು ಅನುಸಂಧಾನ ಮಾಡೋದಕ್ಕೆ, ಸ್ವರೂಪ ಅನುಸಂಧಾನ ಮಾಡೋಕೆ ಒಳ್ಳೆ ಇದು ಯುಕ್ತಿ. ಇದನ್ನ ಇಟ್ಕೊಂಡಾಗ ಕ್ಲಾರಿಟಿ, ಆ ವಿವೇಕದಲ್ಲಿ ಕ್ಲಾರಿಟಿ ಇದೆಯಲ್ಲ, ಸ್ಪಷ್ಟತೆ, ಆ ವಿಂಗಡ ಮಾಡ್ಕೊಂಡು ಅದು ಇದಾಗಿರ್ಬೇಕು, ಸ್ಪಷ್ಟವಾಗಿರ್ಬಾರ್ದು. ಅದು ಸುರೇಶ್ವರಾಚಾರ್ಯರಿಗೆ ಎಷ್ಟು ಸ್ಪಷ್ಟವಾಗಿ ಈ ಅಹಂಕಾರಕ್ಕೂ ಆತ್ಮನಿಗೂ ಎಷ್ಟು ಭೇದ ಎಷ್ಟು ಚೆನ್ನಾಗಿ ಕಂಡಿದ್ದಾರೆ ಅಂತಂದ್ರೆ, ಇದು ಎರಡು ಕತ್ಲೆ ಬೆಳಕಿನಂತೆ ಬಿಟ್ಟು ತೋರಿಸ್ತಾರೆ. ಕತ್ಲೆಗೂ ಬೆಳಕಿಗೂ ಎಷ್ಟು ಸ್ಪಷ್ಟವಾಗಿ ಭೇದ ಗೊತ್ತಾಗುತ್ತೋ ಆ ರೀತಿ ಆತ್ಮನಿಗೂ ಅಹಂಕಾರಕ್ಕೂ ಭೇದ. ಆತ್ಮ ಬೇರೆ, ಅಹಂಕಾರ ಬೇರೆ, ಚೈತನ್ಯ ಬೇರೆ, ಬೋಧತ್ವ ಬೇರೆ, ಪ್ರತ್ಯಕ್ತ್ವ ಬೇರೆ, ಅದೃಶ್ಯತ್ವ ಬೇರೆ. ಅಹಂಕಾರದಲ್ಲಿರುವ ನಾನು ಅನ್ನೋದು ದೃಶ್ಯವಾಗಿದೆ, ಆತ್ಮನ ನಾನು ಅನ್ನೋದು ದೃಶ್ಯವಾಗಲ್ಲ. ಹೀಗೆ ವ್ಯಭಿಚಾರ ಅಥವಾ ವ್ಯಭಿಚಾರ ನ ದೃಷ್ಟ, ಭೇದೋಪಿ ನ ದೃಷ್ಟ. ಯಥಾ ಅಹಂ ತದ್ವಿದೋ ಭೇದ ದೃಷ್ಟ, ವ್ಯಭಿಚಾರ ದೃಷ್ಟ, ತಥಾ ನ ದೃಷ್ಟ. ಇದನ್ನ ನಾವು ಚೆನ್ನಾಗಿ ಊರಿಸ್ಕೊಂಡು ಮನಸ್ಸಲ್ಲಿ ಒಂದು ಏಕಾಂತ ಕೂತ್ಕೊಂಡಾಗ ನಾನು ಯಾರು ಅಂತ ಒಂದು ಗುರುತಿಸ್ಕೊಳ್ಳೋಕೆ ಸ್ಪಷ್ಟವಾದ ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಒಂದು ವಿಂಗಡ, ಒಂದು ಸ್ಪಷ್ಟತೆಯಾದಂತಹ ವಿವೇಕ ವಿಂಗಡವನ್ನು ತೋರಿಸ್ತಾ ಇದ್ದಾರೆ. ಯಸ್ಮಾತ್ ಅಜ್ಞಾನೋಪಾದಾನಾಯ ಏವ ಬುದ್ಧೇಃ ಭೇದಃ ನ ಆತ್ಮನಃ ತಸ್ಮಾತ್ ಏತತ್ ಸಿದ್ಧಂ. ಯಾಕೆ ಬುದ್ಧಿಗೆ ಯಾಕೆ ಈ ಭೇದ ಬಂತು, ಆತ್ಮನಿಗೆ ಯಾಕಿಲ್ಲ, ಅದನ್ನು ಕೊಡ್ತಾರೆ. ಏಕೆಂದರೆ ಅಜ್ಞಾನವನ್ನ ಒಪ್ಕೊಂಡು ಇಟ್ಕೊಂಡೇ ತೋರುವಂತಹದ್ದು ಬುದ್ಧಿ. ಆತ್ಮ ಅಜ್ಞಾನವನ್ನು ಇಟ್ಕೊಂಡು ಒಪ್ಕೊಂಡು ತೋರುವಂಥವನಲ್ಲ. ಅಜ್ಞಾನವಿದೆ ಹೋದ ಬುದ್ಧಿ ಇರೋದೇ ಇಲ್ಲ. ಹಾಗೆ ಅಜ್ಞಾನ ಉಪಾದಾನ ತೆಗೆದುಕೊಳ್ಳೋದು ಅಂತ. ಅಜ್ಞಾನವನ್ನು ತೆಗೆದುಕೊಂಡು ಒಪ್ಕೊಂಡೇ ಬುದ್ಧಿಯ ಅಸ್ತಿತ್ವ, ಬುದ್ಧಿಯ ಭೇದ, ಬುದ್ಧಿಯ ವ್ಯಾಪಾರ, ಬುದ್ಧಿಯ ಇವೆಲ್ಲ ವಿಕಾರವು. ಬುದ್ಧಿ ಇದೆ ಅಂತ ಅಂದ್ರೆ ನಿಮ್ಗೆ ಅಜ್ಞಾನ ಇದೆ ಅಂತ ಅಲ್ಲೇ ಶುರು ಆಯ್ತು. ಬುದ್ಧಿಯ ಅಸ್ತಿತ್ವದಿಂದಲೇ ಅಜ್ಞಾನ ಶುರು ಆಗುತ್ತೆ. ಯಾಕೆಂದ್ರೆ ಪರಮಾರ್ಥ ಸ್ವರೂಪದಿಂದ ನೋಡಿದರೆ ಆತ್ಮ ವ್ಯತಿರಿಕ್ತವಾಗಿ ಏನೇನು ಇಲ್ವೇ ಇಲ್ಲ. ಯಾವಾಗಲೂ ಎಲ್ಲೆಲ್ಲೂ ಏಕಮೇವ ದ್ವಿತೀಯ ಅನ್ನೋದೇ ಪರಮಸತ್ಯ. ಎರಡು ಪರಮಸತ್ಯ ಆಗೋಲ್ಲ. ಬುದ್ಧಾದಿಗಳು ಉಂಟು, ಪ್ರಪಂಚವೂ ಉಂಟು, ಆತ್ಮನೇ ಇದೆಲ್ಲವೂ ಅನ್ನೋದು ಉಂಟು ಅಂತಿಲ್ಲ. ಆತ್ಮನೇ ಇದೆಲ್ಲವೂ ಗೊತ್ತಾಗುತ್ತಲೇ ಸ್ವಪ್ನ ಎಚ್ಚರ ಆಗುತ್ತಲೇ ಬಾಧೆ ಆಗುವ ಹಾಗೆ ಬಾಧೆ ಆಗ್ಬಿಡುತ್ತೆ, ಸುಳ್ಳಾಗ್ಬಿಡುತ್ತೆ, ತತ್ವಜ್ಞಾನವಾಗುತ್ತಲ್ಲ. ಹಾಗೆ ಬುದ್ಧಾದಿಗಳು ಅಂದ್ರೆ ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹ, ಪ್ರಪಂಚ, ಇದು ಅಜ್ಞಾನ ಉಪಾದ ಸಮೀಪದಿಂದ ಆದಾನ ತಗೊಳ್ಳೋದು. ತೆಗೆದುಕೊಂಡೇ ಅವುಗಳ ಎಂಟಿಟಿ ಅಸ್ತಿತ್ವ ಮತ್ತು ಭೇದ ಇದು ಇದ್ದೇದೇ ಹೊರತು ಆತ್ಮನಿಗೆ ಇದಿಲ್ಲ. ಆತ್ಮನ ಅಜ್ಞಾನವನ್ನು ಉಪಾದಾನ ಮಾಡಿಕೊಂಡು ಇರೋದಾಗಲಿ ಭೇದ ಆಗೋದಾಗ್ಲಿ ಆಗೋದಲ್ಲ. ಆದ್ರಿಂದ ಇದು ಸಿದ್ಧವಾಯ್ತು ಅಂದ್ರೆ ಮುಂದೆ ಹೇಳುವಂತಹ ವಿಚಾರವೂ ಸಿದ್ಧವಾಯ್ತು ಅಂತ ಹೇಳ್ತಾರೆ. ಇದು ಅಂದ್ರೆ ಮುಂದೆ ಹೇಳುವಂಥದ್ದು. ಮುಂದೊಂದು ವಿಷಯ ಹೇಳ್ತೀನಿ, ಇದು ಕೂಡ ಸ್ಪಷ್ಟ. ಖುಷಿ ತಗೊಳ್ಳ ಆಗತ್ತಾ? ಕಷ್ಟ ಆಗುತ್ತೆ. ಬುದ್ಧಿ ಅಜ್ಞಾನಂ ಉಪಾದಾನಂ ಯಸ್ಯಾಹ ಸ ಅಜ್ಞಾನೋಪಾದಾನ ತಸ್ಯಾಹ ಅಜ್ಞಾನೋಪಾದಾನಾಯಾಹ. ಅಜ್ಞಾನವನ್ನು ತೆಗೆದುಕೊಳ್ಳುವುದು ಅನ್ನೋದೇ ಅದರ ಸ್ವಭಾವ. ಅಜ್ಞಾನಂ ಅಂತ ಒಂದು ಇದೆಯಲ್ಲ, ಅವಿವೇಕ. ಉಪಾದಾನಂನ ಸ್ವೀಕರಣಂ. ಅಜ್ಞಾನವನ್ನು ಸ್ವೀಕಾರ ಒಪ್ಕೊಳ್ಳದೆ ಹೋದ್ರೆ ಅದಕ್ಕೆ ಅಸ್ತಿತ್ವ ಇಲ್ಲ. ಅಜ್ಞಾನಂ ಉಪಾದಾನಂ ಯಸ್ಯಾಹ ಬುದ್ಧೇಃ ಸೇಯಂ ಬುದ್ಧಿ ಅಜ್ಞಾನೋಪಾದಾನ ತಸ್ಯಾಹ ಅಜ್ಞಾನೋಪಾದಾನಾಯಾಹ. ಅಜ್ಞಾನವನ್ನೇ ಒಪ್ಪಿಕೊಂಡ, ತೆಗೆದುಕೊಂಡ, ಅಕ್ಸೆಪ್ಟ್ ಮಾಡಿಕೊಂಡ ಅಥವಾ ಇಟ್ಟುಕೊಂಡ ಬುದ್ಧಿಗೆ. ನೀವು ಅಜ್ಞಾನ ಇಟ್ಕೊಳ್ಳದೆ ಹೋದ್ರೆ ಬುದ್ಧಿ ಇರೋದೇ ಇಲ್ಲ. ಅಜ್ಞಾನ ಇಟ್ಕೊಂಡೇ ಬುದ್ಧಿ ಇರ್ಬೇಕು. ಯಾಕಂದ್ರೆ ನಾನು ಅನ್ನೋದೇ ಅಜ್ಞಾನ ತೋರೋದು. ಬುದ್ಧಿ ಇರ್ಲಿ ಫಸ್ಟ್, ನಾನು ಅನ್ನೋದಿಲ್ಲ. ಹಾಗೆ ಜೀವನ್ ಕಲ್ಪಯತೆ ಪೂರ್ವಮಂದು ಕೊಡಬಾದ್ರು, ಅಷ್ಟು ಜೀವತ್ವ ಕಲ್ಪನೆ ಬರುತ್ತೆ ಅಜ್ಞಾನದಿಂದ ಅಂತ. ಅದಕ್ಕೆ ನಾನಾದ್ಮೇಲೆ ಅವಿದ್ಯೆಯೋ, ಅವಿದ್ಯೆ ಆದ್ಮೇಲೆ ನಾನು ಅವನು ಬಿಡಿಸೋಕ್ಕಾಗಲ್ಲ. ಹಾಗೆ ಎಚ್ಚರ ಆದ್ಮೇಲೆ ಪ್ರಪಂಚವೋ, ಪ್ರಪಂಚವಾದ್ಮೇಲೆ ಎಚ್ಚರವೋ ಅಂದ್ರೆ ಬಿಡಿಸೋಕ್ಕಾಗಲ್ಲ. ಯಾಕಂದ್ರೆ ಎಚ್ಚರ ಪ್ರಪಂಚ ಅನ್ನೋದು ತೋರಿಕೆ ಕಡೆಯಿಂದ ಎಚ್ಚರ, ಅನುಭವದ ಕಡೆಯಿಂದ ಅದು ಪ್ರಪಂಚ, ಅನುಭವದ ಕಡೆಯಿಂದ ಎಚ್ಚರ. ತೋರಿಕೆ ಕಡೆಯಿಂದ ಎಚ್ಚರ ಅಲ್ಲ ಪ್ರಪಂಚ ಜಗತ್ತು, ತೋರಿಕೆ ಕಡೆಯಿಂದ. ನಮ್ಮ ಅನುಭವದ ಕಡೆಯಿಂದ ಅದು ಎಚ್ಚರ ಅಂತೀವಿ. ಇದು ಒಂದ್ ಬಿಟ್ಟು ಒಂದಿಲ್ಲ. ಎಚ್ಚರ ಬಿಟ್ಟು ಜಗತ್ತು ಪ್ರಪಂಚ ಇಲ್ಲ, ಪ್ರಪಂಚ ಬಿಟ್ಟು ಎಚ್ಚರ ಅನ್ನೋದಿಲ್ಲ. ಪ್ರಪಂಚ ಜಗತ್ತು ಅನ್ನೋ ಬಿಟ್ಟು ಈ ಪ್ರಪಂಚ ಅನ್ನೋ ಜಗತ್ತು ಅನ್ನೋ ಅದು ಎಚ್ಚರ ಆದ್ರೆ ತೋರೋದು. ಎಚ್ಚರ ಅನ್ಬೇಕಾದ್ರೆ ಪ್ರಪಂಚ ಜಗತ್ತು ಇಟ್ಕೊಂಡೇ ಆಗತ್ತೆ.
ಎಚ್ಚರ ನಮ್ಮಲ್ಲಾಗಲ್ಲ. ಹೊರಗಡೆ ತೋರೋದು ಜಗತ್ತು ಪ್ರಪಂಚ. ಈ ಪ್ರಪಂಚ ಜಗತ್ತು ಇದೆಯಲ್ಲ, ಇದು ಎಚ್ಚರ. ಎಲ್ಲಿವರೆಗೆ ಎಚ್ಚರ, ಎಲ್ಲಿವರೆಗೆ ಜಗತ್ತು ಪ್ರಪಂಚ ವಿಭಾಗ ಮಾಡಕ್ಕಾಗಲ್ಲ, ಒಟ್ಟಿಗೆ ಆಗ್ಬಿಡುತ್ತೆ. ಎಚ್ಚರವಾಗುತ್ತಲೇ ಜಗತ್ತು ಪ್ರಪಂಚ ತೋರುತ್ತೆ, ಪ್ರಪಂಚ ಜಗತ್ತು ತೋರುತ್ತಲೇ ಎಚ್ಚರ ಆಗ್ಬಿಡುತ್ತೆ. ಇದು ಯಾವ್ದು ಮೊದಲು ಯಾವ್ದು ಆಮೇಲೆ ಅಂದ್ರೆ ಪ್ರತಿಪತ್ತಿ ಕ್ರಮದಲ್ಲಿ ಎಚ್ಚರ ಆದ್ಮೇಲೆ ನಾವು ಹೇಳ್ತೀವಿ ಅಷ್ಟೇ. ನಮ್ಗೆ ಎಚ್ಚರ ಆದ್ಮೇಲೆ ಜಗತ್ತು ಕಾಣುತ್ತೆ, ನಮ್ಗೆ ಎಚ್ಚರ ಆದ್ಮೇಲೆ ಪ್ರಪಂಚ ಕಾಣುತ್ತೆ ಅಂತ ನಮ್ ಕಡೆಯಿಂದ ಎಚ್ಚರ ಮೊದಲು. ಆದ್ರೆ ಇವಾಗಿ ಎಚ್ಚರ ಅನ್ನೋದು ಇಡೀ ಜಗತ್ತು ಪ್ರಪಂಚಕ್ಕೆ ಸೇರಿ ಹೆಸರು. ಹಾಗೆ ಈ ನಾನಾದ್ಮೇಲೆ ಜೀವನ, ಜೀವನ ಆದ್ಮೇಲೆ ನಾನು ಅಂದ್ರೆ ಬಿಡಿಸಕ್ಕಾಗಲ್ಲ ಅದು. ಹೌದು, ಕನಸಿನ ಪ್ರಪಂಚ, ಕನಸಿನ ಅವಸ್ಥೆ ಒಂದ್ ಬಿಟ್ಟು ಒಂದಿಲ್ಲ. ಪ್ರಪಂಚ ಜಗತ್ತು ಮತ್ತು ಅವಸ್ಥೆ ಅದನ್ನ ಬೀಳಕ್ಕಾಗಲ್ಲ. ಅಕ್ಕಿ ಕಲ್ಲು ಹಾಗೆ ಬೇಸಕ್ಕಾಗಲ್ಲ. ಎಚ್ಚರ ಅಂತ ಒಂದು ಅನುಭವ ಇದೆ, ಅಲ್ಲಿ ಪ್ರಪಂಚವಿಲ್ಲ ಜಗತ್ತಿಲ್ಲ ಅಂತ ಅರ್ಥ ಇಲ್ಲ. ಜಗತ್ತಿದೆ ಪ್ರಪಂಚ ಅಂತ ಹೋದ್ರೆ ಎಚ್ಚರವಿಲ್ಲ ಅಂತ ಅರ್ಥ ಇಲ್ಲ. ಅದರ ವಿವರಣೆಯ ಎಚ್ಚರ ಅನ್ನೋದರ ವಿವರಣೆಯೇ ಜಗತ್ತು ಪ್ರಪಂಚ. ಪ್ರಪಂಚ ಅನ್ನೋದರ ಒಂದು ಜಗತ್ತಿನ ಪ್ರಪಂಚದ ಅಸ್ತಿತ್ವ ಎಚ್ಚರ. ಹಾಗಾದ್ರೆ ಇಷ್ಟು ಆತ್ಮನಿಗೆ ಅಜ್ಞಾನವನ್ನು ಸ್ವೀಕಾರ ಮಾಡಿ ಇರುವಿಕೆ ಆಗಲಿ ಅಥವಾ ಭೇದವಾಗಲಿ ಆತ್ಮನಿಗೆ ಬರೋಲ್ಲ. ಬುದ್ಧಿಗೆ ಇರುವಿಕೆಯೂ ಭೇದವೂ ಅಜ್ಞಾನ ಇದ್ಕೊಂಡೇ ಆಗೋದು, ಆತ್ಮನಿಗೆ ಅದಿಲ್ಲ. ಅದನ್ನು ಇದು ಅಂದ್ರೆ ಮುಂದೆ ಹೇಳುವಂತ ಈ ವಿಚಾರವೂ ಸಿದ್ಧ ಆಗತ್ತೆ ಅಂತ ಅಂದ್ರೆ, ಒಂದು ವಿಚಾರವನ್ನು ಸಿದ್ಧ ಮಾಡಿದ್ರೆ ಅದನ್ನು ಒಂದು ಉಪಸಿದ್ಧಾಂತ ಹೊರಡುತ್ತೆ ಅಂತಾರೆ. ಏನ್ ಹೊರಡುತ್ತೆ? ಕೂಟಸ್ಥ ಬೋಧತೋದ್ವೈತಂ ಸಾಕ್ಷಾತ್ವಂ ಪ್ರತ್ಯಗಾತ್ಮನಃ ಕೂಟಸ್ಥ ಬೋಧಾತ್ ಬೋಧ್ರೀಧೀ ಹೀಯಂ ವಿನಶ್ವರೀ. ಕೂಟಸ್ಥ ಬೋಧತಃ ಅಂದ್ರೆ ಬದಲಾವಣೆ ಇಲ್ಲದೆ ಇರುವ ಅರಿವಿನವನಾಗಿರುವುದರಿಂದಲೇ ಪ್ರತ್ಯಗಾತ್ಮನಃ ಅದ್ವೈತತ್ವಂ ಸಾಕ್ಷಾತ್. ಪ್ರತ್ಯಗಾತ್ಮನು ಅದ್ವೈತನಾಗಿದ್ದಾನೆ, ಸಾಕ್ಷಾತ್ ಆಗಿದ್ದಾನೆ. ನೋಡಿ, ಪ್ರತ್ಯಗಾತ್ಮನು ಅನ್ನೋದು ಅವನು ಅದ್ವೈತನಾಗಿದ್ದಾನೆ, ಅವನು ನೇರವಾಗಿ ತೋರ್ತಾ ಇದ್ದಾನೆ, ಅವನು ಕೂಟಸ್ಥ ಬೋಧನ ಇದ್ದಾನೆ. ಇದು ಒಂದೇ, ಅದು ಒಂದು ಶಬ್ದ ನಾನು ಬರ್ತಾ ಇದೀನಿ, ಪ್ರತ್ಯಗಾತ್ಮ, ಕೂಟಸ್ಥ ಬೋಧ, ಅದ್ವೈತ, ಸಾಕ್ಷಾತ್ವ ಅಂತ. ಆ 4 ಗುಣ ಅಲ್ಲ, 4 ವಿಶೇಷ ಅಲ್ಲ, ಒಂದೇ ಸ್ವರೂಪವನ್ನೇ ನೇರ ಗೊತ್ತಾಗ್ತಾ ಇದೆ ಅಂದ್ರೆ ಅದು ಸಾಕ್ಷಾತ್. ಅದು ಎಲ್ಲಕ್ಕೂ ತಿರುಳಾಗಿದೆ ಅಂದ್ರೆ ಅದು ಪ್ರತ್ಯಗಾತ್ಮ. ಅದು ಎರಡೆಂಬುದು ಇಲ್ಲದ್ದು ಅಂತ ಆದಾಗ ಅದು ಅದ್ವೈತ. ಅದು ಚೇಂಜ್ ಇಲ್ಲವಾದ್ದರಿಂದ ಅದು ಕೂಟಸ್ಥ ಬೋಧ. ಬದಲಾವಣೆ ಆಗದೆ ಅರಿವಲ್ಲ, ಬದಲಾವಣೆ ಇಲ್ಲದೆ ಅರಿವು ಮತ್ತು ನೇರಾಗಿ ಗೊತ್ತಾಗ್ತಾ ಇರೋದು. ಇನ್ನೊಂದು ಅದ್ವಿತೀಯವಾಗಿರೋದು, ಇನ್ನೊಂದು ಕೂಟಸ್ಥ ಅದ್ವೈತ, ಅದ್ವೈತ ಸ್ವರೂಪ ಇರೋದು. ಆತ್ಮ ಪ್ರತ್ಯೇಕಾತ್ಮಕ ಎಲ್ಲಕ್ಕೂ ತಿರುಳಾಗಿದೆ. ಈಗ ಇರುವ ಗೋಡೆ, ಇರುವ ಫ್ಯಾನು, ಇರುವ ಪಂಚಭೂತ, ಇರುವ ನಾಮರೂಪ ಅಂದ್ರೆ ಇರುವ ಬಿಟ್ಟು ಏನು ತೋರಲ್ಲ. ಅದು ಇರುವ ಅನ್ನೋದು ಅದರ ತಿರುಳು. ಹೇಗೆ ಆಭರಣ, ಸರ, ಬಳೆ, ನೆಕ್ಲೇಸು, ಜುಂಕಿ, ಉಂಗುರ ಏನಿದ್ರು ಚಿನ್ನ ಬಿಟ್ಟು ತೋರಲ್ಲ, ಚಿನ್ನವೇ ಅದರ ತಿರುಳು. ಹಾಗೆ ಪಂಚೆ ಇರ್ಲಿ, ಅಂಗಿ ಇರ್ಲಿ, ಎಲ್ಲಕ್ಕೂ ಹತ್ತಿ ನೂಲೆ ತಿರುಳು. ಅದು ವಿಶ್ವಕ್ಕೆಲ್ಲ ಇರುವು ಮತ್ತೆ ತೋರತೆ ಅರಿವು ಇಲ್ಲ. ಅರಿವುನೂ ಇಂದ್ರಿಯ ಅರಿವು, ಮನಸ್ಸಿನ ಬುದ್ಧಿನ ಅರಿವು, ವಿಕ್ರಿಯಾರೂಪವಾದ ಅರಿವು. ಆ ವಿಕ್ರಿಯಾರೂಪವಾದ ಅರಿವನ್ನು ಅರಿತಾ ಇದೆ ಆತ್ಮ. ಅಲ್ಲಿ ವಿಕಾರ ಇಲ್ಲ. ಎಲ್ಲದರ ವಿಕಾರವನ್ನು ಯಾವುದು ಬೆಳಗುತ್ತಿದೆಯೋ ಅದಕ್ಕೆ ವಿಕಾರವಿಲ್ಲ, ವಿಕಾರವಿರೋ ಹಾಗೂ ಇಲ್ಲ. ಅದ್ರಲ್ಲಿ ವಿಕಾರವಿದ್ದೆ, ಆ ವಿಕಾರ ಯಾವುದನ್ನ ಅರ್ಥ? ಅದನ್ನು ವಿಕಾರವಿದ್ದು ಅದು ಯಾವುದಕ್ಕೆ ಗೊತ್ತಾಗುತ್ತೋ ಅದು ಆತ್ಮ ಆಗತ್ತೆ ಹೊರತು ವಿಕಾರ ಉಳ್ಳದ್ದು ಆತ್ಮ ಆಗಲ್ಲ. ಅದನ್ನ ಎಲ್ಲವೂ ಅನ್ನೋ ಪದಕ್ಕೆ ಸಂಕೋಚ ಮಾಡಿದೆಯೇ ಅರ್ಥ ಮಾಡಿದ್ರೆ ಅಷ್ಟನ್ನು ಬೆಳಗುವ ಚೈತನ್ಯ ಸ್ವರೂಪವೇ ಆತ್ಮಸ್ವರೂಪ. ಅದೇ ಸಾಕ್ಷಾತ್ತಾಗಿ ತೋರಿದೆ. ಅದು ಯಾವ ಪ್ರಮಾಣಗಳ ಹಂಗಿಲ್ಲದೆ ನಮ್ಗೆ ಗೊತ್ತಾಗ್ತಾ ಇದೆ. ನಮ್ಗೆ ನಾವಿದೀವಿ ಅನ್ನೋದ್ರ ಬಗ್ಗೆ ನೀವು ಅದಕ್ಕೆ ಏನು ಕಣ್ಣು ಉಪಯೋಗಿಸ್ತೀರೋ, ಮತ್ತೊಬ್ಬರನ್ನು ಕೇಳ್ತಿರೋ, ಕನ್ನಡಕ ಹಾಕೊಳ್ತಿರೋ, ಮನಸ್ಸನ್ನು ಉಪಯೋಗಿಸ್ತಿರೋ, ನಾವಿದೀವಿ ಏನ್ ತಗೊಳ್ತೀರಿ ನೀವು? ನಾವಿದೀವಿ ಅನ್ನೋದಕ್ಕೆ ಏನ್ ಪ್ರಮಾಣವೂ ಬೇಡ, ಯಾವ ಹಂಗೂ ಇಲ್ಲ ಅದಕ್ಕೆ.
ಅದು ನೇರ ಗೊತ್ತಾಗ್ತಾ ಇರೋದು. ಇನ್ನು ಬುದ್ಧಿ ಗೊತ್ತಾಗೋದಕ್ಕೂ ಆತ್ಮ ಚೈತನ್ಯ ಬೇಕು, ಮನಸ್ಸು ಗೊತ್ತಾಗೋದಕ್ಕೂ ಬೇಕು. ಅದೇ ತಾನಿದೀನಿ, ತಾನು ತಾನಾಗಿರೋ ಸ್ವರೂಪಕ್ಕೆ ಪ್ರಮಾಣದ ಅಪೇಕ್ಷೆ ಇಲ್ಲ, ಕಾಲದೇಶದ ಅಪೇಕ್ಷೆ ಇಲ್ಲ, ಯಾವುದೇ ಹೊರಗಿನ ಎವಿಡೆನ್ಸು ಬೇಕಿಲ್ಲ. ಎಲ್ಲಕ್ಕೂ ತಾನೇ ಎವಿಡೆನ್ಸು. ಯಾವ ಎಲ್ಲ ತೋರಿಕೆಗೂ ತಾನು ಎವಿಡೆನ್ಸ್ ಆಗಿದ್ದಾನೋ, ಪ್ರಮಾಣವಾಗಿದ್ದಾನೋ ಅಂತ ತನಗೆ ಯಾವ ಪ್ರಮಾಣ ಅಂತ ತಗೊಂಡ್ಬರ್ತೀರಾ? ಹಾಗಾದ್ರಿಂದ ಅದು ಸಾಕ್ಷಾತ್ವಂ ಅಂದ್ರೆ ಸಾಕ್ಷಾತ್ ಭಾವ ಸಾಕ್ಷಾತ್ವಂ, ಸಾಕ್ಷಾತ್ ಅವ್ಯಯ ನೇರಾಗಿ ಗೊತ್ತಾಗ್ತಾ ಇದೆ. ನಂಗೆ ನಾನು ಇದೀನೋ ಇಲ್ವೋ ನಂಗೆ ಯಾವತ್ತೂ ಸಂಶಯ ಬರಲ್ಲ. ಯಾರಿಗಾದ್ರೂ ನಿಮ್ಗೆ ಸಂಶಯ ಬಂದಿದ್ಯಾ? ನಿಮ್ಗೆ ನಾನು ಇದೀನೋ ಇಲ್ವೋ, ನಾನೇನೋ ನಾನಲ್ವೋ ಅಂತ ಅನ್ಸಿದೆ ಯಾವತ್ತಾದ್ರೂ? ನಾನೇನೋ ನಾನಲ್ವೋ, ನಾನು ಇದೀನೋ ಇಲ್ವೋ ಅಂತ ಆತಹ ಸಂಶಯ ಬಂದಿದೆಯೋ ನಿಮಗೆ? ನಾನೇನೋ ನಾನಲ್ವೋ ಅಂತ ಅನ್ಸಿದ್ಯಾ? ನಾನಿದೀನೋ ಇಲ್ವೋ ನಿಮ್ಗೆ ಅನುಮಾನ ಬಂದಿದ್ಯಾ? ಬರೋಲ್ಲ ಅದು. ಯಾಕೆ? ಸಂಶಯವನ್ನೂ ಬೆಳಗುವವನು ಯಾವ ಚೈತನ್ಯವನ್ನು ಇಟ್ಕೊಂಡೆ ಈ ಸಂಶಯವನ್ನು ಪಡ್ತೀಯೋ ಆ ಚೈತನ್ಯ ಸಂಶಯ ಬರೋಲ್ಲ. ಅದು ನೇರಾಗಿ ಅದು ಪ್ರಮಾಣಾದಿಗಳನ್ನ ಗೊತ್ತಾಗಿದ್ದಲ್ಲ, ನೇರಾಗಿ ಗೊತ್ತಾದದ್ದು. ಅದಕ್ಕೆ ಸಾಕ್ಷಾತ್ವ ಮತ್ತು ಕೂಟಸ್ಥ ಬೋಧತ್ವ ಅದ್ವೈತ ಎಂಬುದು ಪ್ರತ್ಯೇಕಾತ್ಮನಿಗೆ ಸ್ವಭಾವದಿಂದ ಸಹಜದಿಂದ ಸಿದ್ಧವಾಗಿರುತ್ತದೆ. ಆ ಕೂಟಸ್ಥವ ಬೋಧವಾದ ಆತ್ಮನ ಅರಿವಿನಿಂದಲೇ ಧೀಹಿ ಬೋಧ್ವಿ, ಬುದ್ಧಿ ಅರಿಯುವಂಥದ್ದು. ಕಬ್ಬಿಣ ಸುಡುತ್ತೆ, ಯಾವ್ದ್ರಲ್ಲಿ ಹೇಳೋ? ಬೆಂಕಿ ಜೊತೆ ಇರ್ತಲ್ಲ, ಒಂದು 10 ನಿಮಿಷ ಬೆಂಕಿ ಕಾಯಿಸ್ಬೇಕು, ಅವಾಗ ಕಬ್ಬಿಣ ಮುಟ್ಟು ಸುಡುತ್ತೆ. ಸ್ವತಃ ಕಬ್ಬಿಣ ಸುಡುತ್ತೋ ಅಂದ್ಬಿಟ್ಟು ಸುಡ್ಬೇಕಾಯ್ತು. ಬುದ್ಧಿ ಅರಿಯುತ್ತೆ ಅಂದ್ರೆ ಕೂಟಸ್ಥವಾದ ಆತ್ಮನ ಅರಿವಿನ ಎರವಲು ಅಂದೇನೋ ಬಾರೋ ಸಹಾಯ, ಅದನ್ನ ಬಾಡಿಗೆ ತಗೊಂಡಿದೆ. ಆತ್ಮನ ಅರಿವನ್ನು ಬಾಡಿಗೆ ತಗೊಂಡು ಇದು ಅರಿತಾ ಇದೆ. ಇದು ಸ್ವತಃ ಅಷ್ಟಲೋಷ್ಟ, ಕಟ್ಟಿಗೆ ಮಣ್ಣು ಇದಕ್ಕೆ ಸಮಾನ. ಬುದ್ಧಿ ಆಗಲಿ, ಮನಸ್ಸಾಗಲಿ, ಇಂದ್ರಿಯವಾಗಲಿ, ದೇಹವಾಗಲಿ ಆತ್ಮನೊಬ್ಬನೇ ಅದ್ವಿತೀಯ ಚೈತನ್ಯ ಸ್ವರೂಪರು. ಕೂಟಸ್ಥ ಬೋಧಾತ್, ಕೂಟಸ್ಥ ನಾಮ ಅವಿಕ್ರಿಯ ಬದಲಾವಣೆ. ಆತ್ಮನ ಅರಿವಿನ ಎರವಲ ತಗೊಂಡು ಬುದ್ಧಿ ಅರಿತಾ ಇದೆ. ಬುದ್ಧಿಯು ಸ್ವತಃ ಅರಿವಿನ ರೂಪದ ಅಲ್ಲ ಅಂತ. ಕೂಟಸ್ಥ ಬೋಧಾತ್, ಕೂಟಸ್ಥ ರೂಪದಾದ ಆತ್ಮನ ಅರಿವಿನಿಂದಲೇ ಧೀಹಿ ಬೋಧ್ವಿ ಸತಿ, ಬುದ್ಧಿಯು ಅರಿಯುವಂಥದ್ದಾಗಿದ್ದು ಸ್ವತಃ ಬುದ್ಧಿ ಏನು ವಿನಶ್ವರಿ, ವಿನಂಷ್ಟುಂ ಶೀಲಂ ಅಸ್ತೀತಿ ಅಸ್ಯಾಹ ಅಸ್ತೀತಿ ವಿನಶ್ವರಿ. ನಾಶವಾಗುವ ಸ್ವಭಾವದ್ದು, ಬದಲಾವಣೆ ಆಗುವ ಸ್ವಭಾವ ಬುದ್ಧಿಗೆ ಎಷ್ಟು ಇದೆ. ಪಾಯಿಂಟ್ ಹೇಳಿರೋಣ. ಬುದ್ಧಿ ವಿಕಾರವಾಗುತ್ತೆ, ಬುದ್ಧಿ ನಾಶವಾಗುತ್ತೆ, ಬುದ್ಧಿ ದೃಶ್ಯವಾಗಿದೆ, ಬುದ್ಧಿ ಪರಿಚ್ಛಿನ್ನವಾಗಿದೆ, ಬುದ್ಧಿ ನಾಮರೂಪಾತ್ಮಕವಾಗಿದೆ, ವಿಷಯಗಳಿದೆ. ಅನಿತ್ಯ ಬುದ್ಧಿ, ಅನಿತ್ಯ ಬುದ್ಧಿ, ದೃಶ್ಯ ಬುದ್ಧಿ, ವಿಕಾರ ಬುದ್ಧಿ, ಆಮೇಲೆ ಪರಿಚ್ಛಿನ್ನ, ಹುಟ್ಟು ಹೊಂದು, ಹುಟ್ಟಕ್ಕೆ ನಾಮರೂಪಾತ್ಮಕ. ಇಷ್ಟೆಲ್ಲ ಗುಣ ಇದೆ ಬುದ್ಧಿಗೆ. ಆತ್ಮನಿಗೆ ಹುಟ್ಟು ಹೊಂದು ಇಲ್ಲ, ಪರಿಚ್ಛಿನ್ನವಲ್ಲ, ದೃಶ್ಯನಲ್ಲ, ವಿಕಾರವಿಲ್ಲ, ನಾಮರೂಪವಿಲ್ಲ, ಆತ್ಮ ಅದ್ವಿತೀಯ. ಬುದ್ಧಿಗೂ ಆತ್ಮನಿಗೂ ವಿವೇಕ ಮಾಡ್ತಾ ಇದ್ದಾರೆ. ಕ್ಲಾರಿಟಿ ನಿಮ್ಗೆ ಚೆನ್ನಾಗಿ ಬಂದ್ರೆ ವಿವೇಕ ಮಾಡ್ಕೊಳ್ಳೋದು ಸುಲಭ. ಬುದ್ಧಿಗಿಂತ ನಮ್ಮನ್ನು ಬೇರ್ಪಡಿಸ್ಕೋಬೇಕು. ಕೂಟಸ್ಥ ಬೋಧಾತ್, ಕೂಟಸ್ಥ ಬೋಧ ಕಹ ಆತ್ಮ, ತಸ್ಮಾತ್ ಬೋಧಾತ್. ಬದಲಾವಣೆಯಾಗದ ಚೈತನ್ಯ ಸ್ವರೂಪದವನಾದ ಆತ್ಮನಿಂದಲೇ ಬುದ್ಧಿಯು ಅರಿಯುವಂಥದ್ದಾಗಿದ್ದು ಸ್ವತಃ ಇಯಂ ಬುದ್ಧಿ, ಸ್ವಭಾವದಿಂದ ಈ ಬುದ್ಧಿಯು ವಿನಶ್ವರಿ, ಜಡಾತ್ಮಿಕ, ಅಚೇತನ ರೂಪ, ಪರಿಚ್ಛಿನ್ನ, ವಿಕ್ರಿಯಾತ್ಮಿಕ, ದೃಶ್ಯರೂಪ, ನಾಮರೂಪಾತ್ಮಿಕ, ಜನಿಮತಿ, ಜನಿಮಾನ್ ಜನಿಮತಿ. ನಮ್ಮ ಅಮ್ಮ 23 ಮೇಲ್ಗಡೆ ಕನ್ನಡ ಅರ್ಥದಲ್ಲಿ ಟಿಪ್ಪಣಿ 3 ಸಿದ್ಧವಾಗಿರುತ್ತದೆ ಅನ್ನೋದಕ್ಕೆ ಕೊಟ್ಟಿದಾರಲ್ಲ. ಅದ್ವೈತತ್ವವು ಸಾಕ್ಷಾತ್ವವು ಸಿದ್ಧವಾಗಿರುತ್ತದೆ ಅನ್ನೋದಕ್ಕೆ 3 ಅಂತ ಹಾಕಿದ್ದಾರೆ ಟಿಪ್ಪಣಿ. ಅದನ್ನ ಲಾಸ್ಟ್ ವಿನಶ್ವರ ಅದಕ್ಕೆ ಹಾಕೋಬೇಕು. ಕೂಟಸ್ಥ ಬೋಧದಿಂದ ಬೋಧ್ರವಾಗಿರುತ್ತದೆ ಅನ್ನೋದಕ್ಕೆ ಹಾಕೋಬೇಕು ಟಿಪ್ಪಣಿ.
ಅದ ಸ್ವತಃ ವಿನಶ್ವರಿ ಹಾಕಿಬಿಡಿ ನಾವು ಅದ ಚೇಂಜ್ ಮಾಡ್ಕೋಬೇಕು. ಚಿದಾಭಾಸದಿಂದ ಒಡಗೂಡಿರುವುದರಿಂದಲೇ ಅದು ಬೋಧ್ರವೆನಿಸಿದೆ ಅಂದ್ರೆ ಕೂಟಸ್ಥ ಬೋಧದಿಂದ ಅದು ಬೋಧ್ರವಾಗಿರುತ್ತದೆ ಅನ್ನೋದಕ್ಕೆ ಹಾಕೊಂಡ್ರೆ ಅನಿತ್ಯವಾಗಿದೆ. ಆದ್ರಿಂದ ಅದಕ್ಕೆ ಸ್ವತಃ ಬೋಧಿತ್ವವಿಲ್ಲ. ಅದು ಸದ್ವಿತಿ ಎಂಬುದನ್ನು ಅಂತೆಯ ಕರ್ಮತ್ವವನ್ನು ಆಲೋಚಿಸಿಕೊಟ್ಟದ್ದಾಗಿದೆ. ಟಿಪ್ಪಣಿ ಚೇಂಜ್ ಆಗ್ಬೇಕು. ಟಿಪ್ಪಣಿನಲ್ಲಿ ಫುಲ್ ಸ್ಟಾಪ್ ಕಾಮ ಕೂಡ ವ್ಯತ್ಯಾಸ ಆಗ್ತಾ ಇದೆ. ಕೂಟಸ್ಥ ಬೋಧದಿಂದ ಬೋಧವಾಗಿದೆ ಅದಕ್ಕೆ 3 ಹಾಕೋ. ಫುಲ್ ಸ್ಟಾಪ್ ಅಲ್ಲಿಗೆ ಇಲ್ಲಿ ಬೇಡ, ಇಲ್ಲಿ ಕಟ್ ಮಾಡೋ ಇದೆಯಲ್ಲ ಇಲ್ಲ. ಟಿಪ್ಪಣಿನಲ್ಲಿ ಕೂಡ ಬೋಧ್ರವೆನಿಸಿದೆ ಆದ ತಕ್ಷಣ ಫುಲ್ ಸ್ಟಾಪ್ ಬರ್ಬೇಕು. ಅಲ್ಲಿ ಕಾಮ ಇದೆ. ಹೌದು, ಫುಲ್ ಸ್ಟಾಪ್ ಬರ್ಬೇಕು, ಅಲ್ಲಿಗೆ ಬರ್ಬೇಕು. ಆ 3 ಅನಿತ್ಯವಾಗಿದೆ, ಆದ್ದರಿಂದ ಅದಕ್ಕೆ ಸ್ವತಃ ಬೋಧೃತ್ವವಿಲ್ಲ ಅಂತ ಆಗ್ಬೇಕು. ಹೌದು ಹೌದು. ಅವರಿಗೆ ಅಲ್ಲಿದೆ ಅಷ್ಟೇ. ನಮ್ಮ ಶ್ಲೋಕ ಎಷ್ಟು ಚೆನ್ನಾಗಿ ನೋಡು. ಕೂಟಸ್ಥ ಬೋಧವಾದ ಆತ್ಮನ ಅರಿವಿನಿಂದಲೇ ಬುದ್ಧಿಯು ಅರಿಯುವಂತದ್ದಾಗಿದೆ. ಹಾಗೆ ಬೆಳಕಿನ ಬಿಸಿಯ ಸ್ವಭಾವದಾದ ಬೆಂಕಿಯ ನಿಮಿತ್ತದಿಂದಲೇ ಕಬ್ಬಣ ಸುಡುತ್ತೆ, ನೀರು ಸುಡುತ್ತೋ. ಸ್ವತಃ ನೀರು ಕಬ್ಬಣ ತಣ್ಣಗಿರೋದು. ಈ ಸ್ವತಃ ಬುದ್ಧಿ ಅಚೇತನ ಆತ್ಮನ ಸಂಬಂಧದಿಂದ ಸಂಪರ್ಕದಿಂದ ಇದು ಅರಿಯುವಂತದ್ದಾಗಿ ತೋರ್ತಾ ಇದೆ. ವಿನಶ್ವರಿ ಆಯ್ತಾ ಖಬರ ಅಲ್ವಾ? ಅದ್ಭುತವಾಗಿದೆ ವಿಚಾರ. ಇವಾಗ ಇನ್ನೊಂದು ಅಥ ಅಧುನಾ ಪ್ರಕೃತ ಸೀಮ ಪರಿಣಾಮಿನಃ ಕೂಟಸ್ಥಸ್ಯ ಚ ಲಕ್ಷಣ ಮುಚ್ಚದೆ. ಈಗ ಇನ್ನು ಈ ಪ್ರಕೃತವಾದ ಈ ಕಾಂಟೆಕ್ಸ್ಟ್ ಅಲ್ಲಿ ಹೇಳಬೇಕು ಅಂತ ಹೊರಟಂತಹ ಅಹಂಕಾರಕ್ಕೂ ಆತ್ಮನಿಗೂ ಭೇದವನ್ನು ಹೇಳ್ತೀವಿ, ಲಕ್ಷಣ ಹೇಳ್ತೀವಿ ವಿವೇಕಕ್ಕಾಗಿ. ಎಷ್ಟರ ಮಟ್ಟಿಗೆ ನಾವು ಅಹಂಕಾರದಿಂದ ಆತ್ಮನ ಬೇರ್ಪಡಿಸ್ಕೋತೀವೋ ಅಷ್ಟರ ಮಟ್ಟಿಗೆ ವಾಕ್ಯಾರ್ಥ ಮಾಡ್ಕೊಂಡು ನಾವು ಹತ್ತಿರವಾಗ್ತೀವಿ. ನಾವು ಎಲ್ಲಿವರೆಗೆ ಅಹಂಕಾರ ವಿವೇಕ ಮಾಡ್ಕೋದಿಲ್ವೋ, ಅಹಂಕಾರವನ್ನೇ ನಾವು ಮಾಡ್ಕೋತೀವೋ, ಆಗ ವಾಕ್ಯವನ್ನು ನಾವು ತಪ್ಪಾಗಿ ತಿಳ್ಕೊತೀವಿ. ನಮ್ಮ ವಾಕ್ಯ ತಪ್ಪಾಗಿ ತೋರೋದಕ್ಕೆ ಕಾರಣ, ಅದು ಅರ್ಥವಾಗದೇ ಇರೋ ಕಾರಣ ಅಹಂಕಾರದ ನಾನು ಬುದ್ಧಿಯೇ ಕಾರಣ. ಹಾಗೆ ಅವ್ರು ಹೇಳೋದು ಸಾವಿತೋ ವ್ಯಕ್ತಿ ವಾಕ್ಯಾರ್ಥಂ ನಚೇತ್ ಪ್ರಥಮಹಿತಃ ತ್ವಂಪದಾರ್ಥ ಅನಭಿಜ್ಞತ್ವ. ತ್ವಂಪದಾರ್ಥ ಗೊತ್ತಾಗಿಲ್ಲ ಕಣ್ರೋ, ಬುದ್ಧಿಯನ್ನೇ ನಾನು ಅನ್ಕೊಂಡಿದ್ದೀರಾ, ಅಹಂಕಾರವನ್ನೇ ನಾನು ಅನ್ಕೊಂಡಿದ್ದೀರಾ, ನಾನು ಬ್ರಹ್ಮಾಂಡ ಹೆಂಗ್ ಹೊಂದತ್ತೆ ಎಂದು ಆಕ್ಷೇಪಣೆ ಮಾಡ್ತಾ ಇದ್ದೀರಾ. ಈ ಅಹಂಕಾರವನ್ನು ನಾನು ಮಾಡ್ಕೊಂಡು ಅಥವಾ ಬುದ್ಧಿಯನ್ನು ನಾನು ಮಾಡ್ಕೊಂಡು ಆ ಬ್ರಹ್ಮ ಹೆಂಗ್ ಹೊಂದತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ಅದು ಹೊಂದೋದೇ ಇಲ್ಲ. ನಾವು ಅದನ್ನ ಹೊಂದತ್ತೆ ನಾವು ಹೇಳ್ತಾನೂ ಇಲ್ಲ. ಅಹಂಕಾರವನ್ನು ದಾಟೋಗ್ಬೇಕು, ಬುದ್ಧಿಯನ್ನು ದಾಟೋಗ್ಬೇಕು. ಅಥಾನ ಇನ್ನು ಅಜುನ ಅಂದ್ರೆ ಈಗ ಪ್ರಕೃತವಾದ ಅಂದ್ರೆ ಈ ಯಾವ ವಿವೇಕವನ್ನು ಅಹಂಕಾರಕ್ಕೂ ಆತ್ಮನಿಗೂ ಅಥವಾ ಬುದ್ಧಿಗೂ ಆತ್ಮನಿಗೂ ವಿವೇಕವನ್ನು ಹೇಳ್ತಾ ಇದ್ದೀವಿ. ಆ ವಿವೇಕ ಹೇಳುವ ಸಂದರ್ಭದಲ್ಲಿ ಪರಿಣಾಮಿಯಾಗಿರುವ ಅಹಂಕಾರಕ್ಕೂ ಬುದ್ಧಿಗೂ ಕೂಟಸ್ಥನಾದ ಆತ್ಮನಿಗೂ ಲಕ್ಷಣ ಹೇಳ್ತೀವಿ. ಇದನ್ನು ಬೇರ್ಪಡಿಸ್ತೇವೆ. ನೋಡಿ, ಇದರ ಲಕ್ಷಣ ಇದು, ಇದರ ಲಕ್ಷಣ ಇದು, ಇದು ಹೀಗಿದೆ, ಇದು ಹೀಗಿದೆ ಅಂತ ಸ್ಪಷ್ಟವಾಗಿ ವಿವೇಕ ತೋರಿಸ್ಕೊಟ್ರೆ ಅವನಿಗೆ ಬಿಟ್ಕೊಳ್ಳೋಕೆ ಸುಲಭ ಆಗತ್ತೆ. ಇದು ಬೆಕ್ಕು, ಇದು ನೀನು, ಇದು ನೀನು, ಇದು ಬೆಕ್ಕು, ಇದು ಬೆಕ್ಕು, ಇದು ನೀನು ಅಂತ ನಾನೇ ಬೆಕ್ಕು ಅನ್ಕೊಂಡ್ಬಿಟ್ಟಿದ್ದ. ದೊಡ್ಡ ಮಿರರ್ ತಂದ್ರು ಕನ್ನಡಿನ, ಬೆಕ್ಕನ್ನು ಇಸ್ಕೊಂಡ್ರು ಡಾಕ್ಟ್ರು. ಅವ್ನಿಗೆ ಹೇಳಿದ್ರು, ನೋಡಪ್ಪ ಕನ್ನಡಿ ನೋಡ್ಕೋ, ಯಾವ್ದು ನೀನೋ ಯಾವ್ದು ಬೆಕ್ಕೋ, ಇದು ನಾನು, ಇದು ಬೆಕ್ಕು, ಇದು ಬೆಕ್ಕು, ಇದು ನಾನು, ಇದು ನಾನು, ಇದು ಬೆಕ್ಕು. ದಿನ ಅರ್ಧ ಗಂಟೆ ಪಾಠ. ಸ್ವಾಮಿ ನಾನು ಬೇರೆ ಬೆಕ್ಕು ಬೇರೆ ಗೊತ್ತಾಯ್ತು ಅಂತಂದ. ನಾನೇ ಬೆಕ್ಕು ಅನ್ಕೊಂಡ್ಬಿಟ್ಟಿದ್ದ. ಹಾಗೆ ಇದು ಅಹಂಕಾರ ಅಥವಾ ಬುದ್ಧಿ, ಇದು ನೀನು, ಇದು ನೀನು, ಇದು ಅಹಂಕಾರ, ಇದು ಅಹಂಕಾರ, ಇದು ಮತ್ತೆ ಮತ್ತೆ ವಿಂಗಡ ಮಾಡ್ಕೊಂಡು ಬಿಡಿಸ್ಕೋಬೇಕು. ಹೇಳ್ತಾರೆ ವಿಶೇಷಂ ಕಂಚಿದಾಶ್ರಿತ್ಯ ಯತ್ಸ್ವರೂಪಂ ಪ್ರತೀಯತೆ ಸತ್ಯವಿದ್ಯಾ ಪ್ರಮಾಣೇನ ಪರಿಣಾಮಿ ಸದೇಹವತಿ. ಯಾವುದರ ಸ್ವರೂಪವು ಯತ್ ಸ್ವರೂಪವನ್ನು ಯಾವುದರ ಸ್ವರೂಪವು
ಒಂದು ವಿಶೇಷವನ್ನು ಆಶ್ರಯಿಸ್ಕೊಂಡು ತೋರ್ಬರಪ್ಪ, ಸ್ವತಃ ತೋರ್ಬರಲ್ಲಪ್ಪ. ಅಂತಃಕರಣ ಇದೆ ಹೋದ್ರೆ ಬುದ್ಧಿಯೂ ತೋರಲ್ಲ, ನಾನು ಅನ್ನೋದು ತೋರಲ್ಲ. ಈಗ ಪ್ರತಿಬಿಂಬ ನೀರೋ ಕನ್ನಡಿಯೋ ಇಟ್ಕೊಂಡು ತೋರುತ್ತೆ. ಅದು ವ್ಯತ್ಯಾಸವಾಗಿದೆ, ನಿಮ್ ಮುಖವು ವ್ಯತ್ಯಾಸ ತೋರುತ್ತೆ. ನಿಮ್ ಮುಖವು ಸೊಟ್ಟಾಗಿ ಕಾಣುತ್ತೆ, ಇದು ಸೊಟ್ಟ. ಅದ ಪ್ರತಿಬಿಂಬದಿಂದ ಬಂದದ್ದು ಆ ಸೊಟ್ಟಾಗೋದಕ್ಕೆ. ಸ್ವತಃ ನೀವು ಸೊಟ್ಟಲ್ಲ, ನಿಮ್ ಮುಖ. ಕೆಲವು ಕಾರಣದಲ್ಲಿ ಹೀಗೆ ಮುಖ ಕಾಣುತ್ತೆ, ಹೀಗೆ ಕಾಣುತ್ತೆ. ಉದ್ದುದ್ದ ಕಾಣೋದಾಗಲಿ ಅಡ್ಡಡ್ಡ ಕಾಣೋದಾಗಲಿ ಆ ಉಪಾಧಿನ ಇಟ್ಕೊಂಡು ತೋರುತ್ತೆ. ಯಾವುದನ್ನು ಇಟ್ಕೊಂಡು ಯಾವ ವಿಶೇಷ ತೋರುತ್ತೋ ಆ ವಿಶೇಷ ಆ ಉಪಾಧಿ ಇಟ್ಕೊಂಡು ತೋರಿದ್ದೆ ಹೊರತು ನಿನಗೆ ಸೇರಿದ್ದಲ್ಲ. ಹಾಗೆ ನಾನು ಅನ್ನೋದಾಗಲಿ ಈ ಬೋಧೃತ್ವ ಲೋಯರ್ ಅರಿಯೋದು ಅನ್ನೋದಾಗಲಿ ಅಂತಃಕರಣ ಇಟ್ಕೊಂಡು ಬಂದದ್ದು. ಅಂತಃಕರಣ ಇದೆ ಹೋದ್ರೆ ನಾನು ಅನ್ನೋದು ತೋರಲ್ಲ, ಅರಿಯೋದು ಅನ್ನೋದು ತೋರಲ್ಲ. ಹಾಗಾಗಿ ಅಂತಃಕರಣವೆಂಬ ಉಪಾಧಿ ಎಂಬ ವಿಶೇಷವನ್ನು ಆಶ್ರಯಿಸಿಕೊಂಡು ಯಾವ ಬೋಧೃತ್ವ ಅಹಂಕಾರ ವಿಶೇಷ ತೋರುತ್ತದೆಯೋ ಅದು ಪರಿಣಾಮಿ ಅಂತ ತಿಳ್ಕೋಬೇಕು. ದೇಹದಂತೆ ಯಾವುದಂದ್ರೆ ಪ್ರತಿಭಿಜ್ಞಾ ಪ್ರಮಾಣ. ಪ್ರತಿಭಿಜ್ಞಾ ಪ್ರಮಾಣ ಏನೇನೋ ಅಲ್ಲ, ಅದು ಬಾಲ್ಯದಲ್ಲಿ ಹೀಗಿತ್ತು ಅಥವಾ ಮುಂಚೆ ಹೀಗೆ ತೋರ್ತಾ ಇತ್ತು, ಇದರಲ್ಲಿ ಹೀಗೆ ತೋರ್ತಾ ಇತ್ತು. ಎರಡರಲ್ಲೂ ಯಾವ ಕಾಮನ್ ಯಾವುದು ಅದು ನಾನು, ಯಾವ್ದು ವ್ಯತ್ಯಾಸ ಆಗ್ತಾ ಇದೋ ಅದು ನಾನಲ್ಲ. ಅದೇ ಇದು ಅಂತ ಪ್ರತಿಭಿಜ್ಞಾ ಪ್ರಮಾಣ ಇಲ್ಲಿ ಹೇಗೆ ಮಾಡ್ತಿದ್ದಾರೆ ಅಂದ್ರೆ, ಬಾಲ್ಯದಲ್ಲೂ ನಾನು ಅಂತಿದ್ದೆ, ಯೌವನದಲ್ಲೂ ನಾನು ಅಂತಿದ್ದೆ, ವಾರ್ಧಕ್ಯದಲ್ಲೂ ನಾನು ಅಂತಿದ್ದೆ. ಆ ನಾನು ಅನ್ನೋದು ಎಲ್ಲ ಕಡೆಗೂ ಅದೇ ನಾನು ಬರ್ತಾ ಇದೆ. ಅದೇ ಬಾಲ್ಯ ಕೌಮಾರ ಯೌವನ ವಾರ್ಧಕ್ಯ ಚೇಂಜ್ ಆಗ್ತಾ ಇದೆ. ಹಾಗಾಗ್ತಾ ಇರೋದ್ರಿಂದ ಅದನ್ನು ಪರಿಣಾಮಿ, ಬಾಲ್ಯ ಕೌಮಾರ ಯೌವನವನ್ನ ಅದನ್ನುಳ್ಳ ದೇಹವನ್ನು ಪರಿಣಾಮಿ ಅನ್ಕೋಬೇಕು. ಎಲ್ಲದೂ ನಾನು ತೋರ್ತಾ ಇದ್ದಂತಹ ಒಂದು ಅನುಭವ ಇದೆಯಲ್ಲ ಅನುಶ್ಚಿತವಾಗಿ, ಅದು ಸದ್ಯಕ್ಕೆ ಈ ದೇಹಾದಿಗಳನ್ನು ಕಂಪೇರ್ ಮಾಡಿದ್ರೆ ಅದು ನಾನಾಗ್ತೀನಿ. ಆ ನಾನು ಅನ್ನೋದು ಕೂಡ ಇದಲ್ಲ. ಅದೇನಾಗಿದೆ ಗೊತ್ತಾ, ಆ ನಾನು ಅನ್ನೋದ್ರಲ್ಲಿ 50 ಭಾಗ ಆತ್ಮಾಂಶವು 50 ಭಾಗ ಅನಾತ್ಮಾಂಶವು ಸೇರಿದೆ. ಚೈತನ್ಯಾಂಶ ಪ್ರತ್ಯಕ್ಷಾಂಶ ಸೇರ್ಕೊಂಡು ಆ ಅಂತಃಕರಣ ಅನ್ನೋ ಉಪಾಧಿಯು ಸೇರ್ಕೊಂಡಿದೆ. ಅಂತಃಕರಣ ಉಪಾಧಿ ಇಲ್ಲದೆ ನಾನು ಅಭಿವ್ಯಕ್ತಿ ಆಗಲಿ ಬೋಧತ್ವ ಆಗಲಿ ಬರೋಲ್ಲ. ಅದು ಸದ್ಯಕ್ಕೆ ಅದನ್ನ ಕಾನ್ಸ್ಟೆಂಟ್ ಇಟ್ಕೊಂಡು ದೇಹೇಂದ್ರಿಯ ಮನಸ್ಸು ಬಂದು ಹೋಗಿ ಮಾಡುತ್ತೆ, ನಾನೆಲ್ಲ ಬಿಟ್ಕೊಳ್ತಾ ಇದ್ದಾರೆ. ಅಲ್ಲ, ನಾನು ಅವರು ಕೂಟಸ್ಥ. ಅದಕ್ಕೆ ಯಾವ್ದು ಬಂದು ಹೋಗಿ ಬದಲಾವಣೆ ಆಗ್ತದೆ ಅದು ಪರಿಣಾಮಿ. ಬಾಲ್ಯ ಬಂದು ಹೋಗಿ ಮಾಡುತ್ತೆ, ಯೌವನ ಇವಾಗ ಬಾಲ್ಯ ಇಲ್ಲ, ಕೌಮಾರವೂ ಇಲ್ಲ, ಯೌವನವೂ ಇಲ್ಲ, ವಾರ್ಧಕ್ಯ ಇದೆ. ಇನ್ನೂ ಸ್ವಲ್ಪ ಇನ್ನೂ ಬದಲಾವಣೆ ಆಗುತ್ತೆ. ಈ ದೇಹ ಹೇಗೆ ಬದಲಾವಣೆ ಆಗುತ್ತೋ ಅವಸ್ಥೆಗಳು ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಪ್ರತಿಭಿಜ್ಞ ಅದೇ ಯಾವ ನಾನು ಬಾಲ್ಯವನ್ನು ಅನುಭವಿಸಿದನೋ ಆ ನಾನೇ ಇವತ್ತು ವಾರ್ಧಕ್ಯವನ್ನು ಅನುಭವಿಸ್ತಾ ಇದ್ದೀನಿ. ಬಾಲ್ಯದಿಂದ ವಾರ್ಧಕ್ಯದವರೆಗೂ ನಾನು ಒಂದೇ, ಆದ್ರೆ ದೇಹೇಂದ್ರಿಯ ಬುದ್ಧಿಯೋ ಚೇಂಜ್ ಆಗ್ತಾನೇ ಇದೆ. ಅದನ್ನ ಯಾವ್ದು ಪರಿಣಾಮವಾಗುತ್ತೋ ಅದು ನನ್ನ ಸ್ವರೂಪ ಅಲ್ಲ. ಯಾವ್ದು ಪರಿಣಾಮವಾಗಿಲ್ಲವೋ ಅದೇ ನಾನು ಅಂತ. ಆದ್ರೆ ಇಲ್ಲೂ ಕೂಡ ಈ ನಾನು ಅನ್ನೋದಿದೆಯಲ್ಲ, ನಾನು ಅನ್ನುವ ಆ ರೂಪ ಏನಿದೆ, ಇದು ಅಹಂ ಪ್ರತ್ಯಯ, ಅದು ಅಂತಃಕರಣ ಸಂಬಂಧ ಬಂದಿದ್ದೆ ಹೊತ್ತು ನಿಜವಾಗ ಆತ್ಮನಿಗೆ ಇಲ್ಲ. ಸದ್ಯಕ್ಕೆ ಅದನ್ನ ನಾನು ಬಿಟ್ಕೊಂಡ್ಬಿಟ್ಟು ಇದೆಲ್ಲ ಬಿಡಿಸ್ತಾ ಇದ್ದಾರೆ. ದೇಹೇಂದ್ರಿಯ ಬುದ್ಧಿ ಎಲ್ಲ ನಾನಲ್ಲ, ಇದನ್ನ ಬಿಟ್ಟು ಹೋಗ್ತಾ ಇದೆ, ಬಿಟ್ಕೋ, ಇದನ್ನ ನಾನು ಉಳ್ಕೋಬೇಡ ಅಂತ ಇದ್ದಾರೆ. ಆಮೇಲೆ ಆ ಪ್ರತ್ಯೇಕಾತ್ಮ ತೋರಿಸ್ತಾ ಈ ನಾನು ಹೋಗಿ ನಿಮಗೆ ಸೇರಿದ್ದಲ್ಲ ತೋರ್ತಾರೆ. ಸಹ ಪರಿಣಾಮಿ, ಅದು ಪರಿಣಾಮಿ. ಅದು ಪ್ರತಿಭಿಜ್ಞಾ ಪ್ರಮಾಣದಿಂದ ಅದೇ ಇದು ಅಂತ ಯಾವುದಕ್ಕೆ ಇದೆಲ್ಲ ತೋರ್ತಾ ಇದೆಯೋ ಅವನು ಕೂಟಸ್ಥ, ಯಾವ್ದು ಬದಲಾವಣೆ ಆಗಿ ತೋರ್ತಾ ಇದೆಯೋ ಅದು ಪರಿಣಾಮಿ. ಇನ್ನೂ ಒಂದು ನಾನು ಮುಂಚೆ ಒಂದು ದಾನೆ ಕೊಟ್ಟಲ್ಲ, ಕೆಲವು ಕನ್ನಡಿಯಲ್ಲಿ ಅದೇನಪ್ಪ ಸ್ವಲ್ಪ ಸೊಟ್ಟಾಗಿ ತೋರೋದು, ವ್ಯತ್ಯಾಸವಾಗಿ ತೋರೋದೆಲ್ಲ ಉಂಟು. ಅದು ಉಪಾಧಿ ನಿಮಿತ್ತಿಂದ ತೋರುತ್ತೆ. ಇವಾಗ ನಮ್ಮ ಮುಖ ಸೊಟ್ಟಾಗಿರಲ್ಲ, ನಮ್ಮಿದೆ ಇದು. ಆದ್ರೆ ಆ ಉಪಾಧಿಯಿಂದ ತೋರಿದ್ದೇನಿದೆ ಅದು ಉಪಾಧಿ ಸೇರಿಸಬೇಕೇ ಹೊರತು ಆತ್ಮ ಸೇರಿಸಬಾರ್ದು. ಹಾಗೆ ದೇಹೇಂದ್ರಿಯ ಮನೋಬುದ್ಧಿಯ ನಿಮಿತ್ತದಿಂದ ಯಾವ ವಿಶೇಷತೆ ಉಂಟಾಗಿದೆ ನಮಗೆ, ಅದು ಅದಕ್ಕೆ ಸೇರಿದ್ದೇ ಹೊರತು ಆ ವಿಶೇಷತೆ ನಮ್ಮ ಸ್ವರೂಪಕ್ಕೆ ಸೇರಿದ್ದಲ್ಲ. ಈ ಅಹಂತ, ಕರ್ತೃತ್ವ, ಭೋಕ್ತೃತ್ವ ದೇಹೇಂದ್ರಿಯ ಮನೋಬುದ್ಧಿಯಿಂದ ಬಂದದ್ದು. ನಾನು ಅನ್ನೋ ಫೀಲಿಂಗು, ಅರಿವು ಅನ್ನೋದು, ಮತ್ತೆ ಈ ಗೊತ್ತಾಗುತ್ತೆ, ಬದಲಾವಣೆ ಆಗುತ್ತೆ, ವಿಕಾರವಾಗುತ್ತೆ. ಈ ವಿಕಾರವೆಲ್ಲವೂ ಕೂಡ ನಮ್ಗೆ ಗೊತ್ತಾಗ್ತಾ ಇರೋದ್ರಿಂದ ಯಾವ ಚೈತನ್ಯಕ್ಕೆ ಯಾವ ಎಲ್ಲಾ ವಿಕಾರವೂ ಆಬ್ಜೆಕ್ಟ್ ಆಗಿ ವಿಷಯವಾಗಿ ಗೊತ್ತಾಗ್ತಾ ಇದೆಯೋ ಆ ವಿಷಯವಾಗಿದೆಲ್ಲ ಅನಾತ್ಮ, ಅದು ಪರಿಣಾಮಿ, ಅದು ನಾನಲ್ಲ. ಯಾವುದಕ್ಕೆ ಗೊತ್ತಾಗ್ತಿದೆಯೋ ಅವನೇ ಆತ್ಮ, ಅವನು ಏಕರೂಪ, ಅವನು ಅದ್ವಿತೀಯನು.
ಅಷ್ಟೇ ಬಂದು ಅಭಿಕಾರವಾಗಿದೆ ಬದಲಾಗಿದೆ ಅದು ಸ್ವಲ್ಪ ಸೇರಿದ್ದಲ್ಲ ಅದು ಅಂತ ನಾವು ಸೂರ್ಯನೇ ಮುಚ್ಚಿದೆ ಅನ್ಕೋತೀವಿ ಆದ್ರೆ ಇದು ವ್ಯತ್ಯಾಸ ಆಗೋದ್ರಿಂದ ಈ ಸೂರ್ಯನ ಸಂಬಂಧಪಟ್ಟಿಲ್ಲ ಇನ್ನು ಯತ್ಸ್ವರೂಪವನ್ನು ಅನ್ವಯ ಯಾವುದರ ಸ್ವರೂಪವು ಒಂದು ವಿಶೇಷವನ್ನು ಆಶ್ರಯಿಸಿಕೊಂಡು ತೋರುತ್ತೋ ಮತ್ತು ಪ್ರತ್ಯಭಿಜ್ಞಾ ಪ್ರಮಾಣದಿಂದಲೂ ಸಿದ್ಧವಾಗುತ್ತದ್ದಾದೆಯೋ ಅದು ಪರಿಣಾಮಿಯಾದದ್ದು ದೇಹದಂತೆ ಪರಿಣಾಮಿ ಎಂಬುದಾಗಿ ತಿಳಿಯಬೇಕು ಅಲ್ಲ ಯಾವುದು ಕೂಟಸ್ಥ ಅಂದ್ರೆ ಸಾಮಾನ್ಯಾಚ ವಿಶೇಷಾಚ ಮಮ ಹಿಮ್ರೈವಯೋ ಭವೇ ಇಚ್ಛಾಯ ಪ್ರವಿಕಾರಿ ಸ್ಯಾತ್ ಆದಿವತ್ತು ಸಹ ಯಾವುದು ಇನ್ನು ಯತ್ಸ್ವರೂಪ ಯಾವ ಸ್ವರೂಪವು ಸಾಮಾನ್ಯದಿಂದಲೂ ಬಿಟ್ಟದ್ದಿದೆ ವಿಶೇಷದಿಂದಲೂ ಬಿಟ್ಟದ್ದು ತನ್ನ ಮಹಿಮೆಯಿಂದಲೇ ಯಾವ್ದು ಇರತಕ್ಕದ್ದಾಗಿದೆಯೋ ಅಂದ್ರೆ ಸಾಮಾನ್ಯ ವಿಶೇಷಗಳು ಎರಡನ್ನೂ ಬಿಟ್ಟು ಅದರ ಅನುವೃತ್ತಿಯೂ ಇಲ್ಲ ಅದರ ಹಂಗೂ ಇಲ್ಲ ಅದಕ್ಕೆ ಬಿಟ್ಟೇ ಇದೆ ಯಾವಾಗಲೂ ಸಾಮಾನ್ಯ ವಿಶೇಷ ಇಟ್ಕೊಂಡು ಹೇಳಬೇಕೆ ಹೊರತು ಸ್ವರೂಪಕ್ಕೆ ಸಾಮಾನ್ಯ ಅನ್ನೋದು ಇಲ್ಲ ವಿಶೇಷ ಅನ್ನೋದು ಇಲ್ಲ ಸ್ವರೂಪ ಮಾತ್ರವೇ ಯಾವುದು ಸಾಮಾನ್ಯದಿಂದಲೂ ವಿಶೇಷದಿಂದಲೂ ಬಿಟ್ಟಿದ್ದರೂ ಯಾವುದು ತನ್ನ ವಿಶೇಷ ಮಹಿಮೆಯಿಂದಲೇ ಇದ್ದುಕೊಂಡಿದ್ದು ನೋಡಿ ಇದೇನಾಗುತ್ತೆ ನಾನು ಸಾಮಾನ್ಯವಾಗಿರುತ್ತೆ ಬಾಲ್ಯ ಕೌಮಾರ ಯೌವನ ಅದು ವಿಶೇಷ ಆಗತ್ತೆ ಆದ್ರೆ ಶುದ್ಧ ಆತ್ಮಸ್ವರೂಪ ಚೈತನ್ಯ ಸ್ವರೂಪ ಅದು ನಾನು ಎಂಬ ಸಾಮಾನ್ಯ ರೂಪವೂ ಇಲ್ಲ ದೇಹೇಂದ್ರಿಯ ಎಂಬ ವಿಶೇಷ ರೂಪವೂ ಇಲ್ಲ ಅದಕ್ಕೆ ಸಾಮಾನ್ಯನು ಬಿಟ್ಟದ್ದಿದೆ ವಿಶೇಷಗಳು ಬಿಟ್ಟದ್ದಿದೆ ತನ್ನ ಮಹಿಮೆಯಿಂದಲೇ ಇದೆ ದೇಹೇಂದ್ರಿಯ ಮನೋಬುದ್ಧಿ ಹಂಗಿಲ್ಲ ಅದು ಇರೋದಕ್ಕೆ ದೇಹೇಂದ್ರಿಯ ಮನೋಬುದ್ಧಿಗೆ ಮಾತ್ರ ಆತ್ಮನ ಹಂಗಿದೆ ಅದು ಇರೋದಲ್ಲ ಆತ್ಮನ ಹಂಗಿನಿಂದಲೇ ದೇಹೇಂದ್ರಿಯ ಮನೋಬುದ್ಧಿ ನಾನು ಹೋಗಿರುತ್ತೆ ನಾನು ದೇಹೇಂದ್ರಿಯ ಬಿಟ್ಟು ಆತ್ಮನು ಅದು ಹಂಗಿಲ್ಲದೆ ಇರ್ತಾನೆ ದೇಹೇಂದ್ರಿಯ ಮನೋಬುದ್ಧಿ ಹಂಗಿಲ್ಲದೆ ಅದು ಅಹಂಕಾರದ ಹಂಗಿಲ್ಲದೆ ಆತ್ಮ ಇರ್ತಾನೆ ಆತ್ಮ ಬಿಟ್ಟು ಯಾವುದು ಇರೋದಿಲ್ಲ ಅದು ಯಾವ ಆತ್ಮನು ಸಾಮಾನ್ಯದಿಂದಲೂ ಬಿಟ್ಟದ್ದಿದ್ದಾನೋ ವಿಶೇಷದಿಂದಲೂ ಬಿಟ್ಟದ್ದವನಾಗಿದ್ದಾನೋ ಮತ್ತು ತನ್ನ ಮಹಿಮೆಯಿಂದಲೇ ತಾನು ಇರ್ತಕ್ಕವನಾಗಿದ್ದಾನೋ ಮತ್ತು ಇವನು ಬಿಟ್ಟದ್ದವನಾದು ಅವಿಕಾರಿಯಾಗಿದ್ದಾನೆ ಬರೀ ಬಿಟ್ಟದ್ದಿದ್ದಾನೆ ಅಂದ್ರೆ ಅವನ ಒಂದು ವಿಕಾರ ಇದೆ ಅನ್ಕೋಬೇಡ ಈ ಸಾಮಾನ್ಯ ವಿಶೇಷನ ಬಿಟ್ಟದ್ದು ತಾನು ಕೂಟಸ್ಥನಾಗಿ ಅವಿಕ್ರಿಯಾಗಿಯೇ ಯಾವಿದ್ದಾನೋ ಹಾಗೆ ಕುಂಭಾಕಾಶ ಅನ್ನೋದು ಗಡಿಗೆಯಲ್ಲಿರೋ ಆಕಾಶ ಗಡಿಗೆ ಕುಡಿಕೆ ಮಡಿಕೆ ಎಲ್ಲದರಲ್ಲೂ ಆಕಾಶ ಇದೆ ಸಾಮಾನ್ಯವಾಗಿಯೂ ಇದೆ ಕುಂಭಾಕಾಶ ಗಡಿಗೆ ಆಕಾಶ ಕನಕಾಕಾಶ ವಿಶೇಷವಾಗಿಯೂ ಇದೆ ಸಾಮಾನ್ಯವಾಗಿಯೂ ಇದೆ ಆದರೆ ಕೇವಲ ಆಕಾಶ ಸಾಮಾನ್ಯವೂ ಅಲ್ಲ ವಿಶೇಷವೂ ಅಲ್ಲ ಈ ಕುಡಿಕೆ ಇಟ್ಕೊಂಡು ಮಡಿಕೆ ಇಟ್ಕೊಂಡು ಗುಣಾನ ಇಟ್ಕೊಂಡು ಇನ್ನೊಂದು ಇಟ್ಕೊಂಡ್ರೆ ಇದರ ಆಕಾಶ ಅದು ವಿಶೇಷ ಇದನ್ನೆಲ್ಲ ಕಾಮನ್ ಆಗಿ ಆಕಾಶ ಸಾಮಾನ್ಯ ಅಂತ ಈ ವಿಶೇಷ ಇಟ್ಕೊಂಡ್ರೆ ಸಾಮಾನ್ಯ ಅಂತ ವಿಶೇಷವೇ ಇಲ್ಲ ಅಂದ್ರೆ ಸಾಮಾನ್ಯವೂ ಅಲ್ಲ ಬರೀ ಆಕಾಶ ಸಾಮಾನ್ಯವೋ ವಿಶೇಷವಾ ಏನೂ ಅಲ್ಲ ಅಲ್ವಲ್ಲ ಇದು ಹಾಲು ಅದು ರೂಮು ಅದೊಂದು ಬಚ್ಚಲ ಮನೆ ಅಂತ ಗೋಡೆ ನಿಮಿತ್ತದಿಂದ ಆಕಾಶಕ್ಕೆ ಬರುತ್ತೆ ಎಲ್ಲ ಒಣ ತೆಗೆದು ಹಾಕ್ಬಿಟ್ಟು ಬರೀ ಆಕಾಶ ಆಗತ್ತೆ ಅದು ಆಕಾಶ ಏನು ಕಣ್ಣುಬಲೆ ಇರುತ್ತೆ ಈಗ ಕಣ್ಣುಬಲೆ ಇದೆ ಅದೆಲ್ಲ ಅದರಲ್ಲಿ ಆಕಾಶದ ಬರ್ತಾ ಇದ್ದಾರೆ ಮಡಿಕೆ ದೊಡ್ಡ ಆಕಾಶ ಕುಡಿಕೆ ಸಣ್ಣ ಗುಡಾಳ ಇನ್ನೂ ದೊಡ್ಡ ಹೀಗೆ 10 ತರಹ ಬಣ್ಣಲ್ಲಿ ಮಾಡಿದ್ರೆ ಅದರಲ್ಲಿರ್ತಕ್ಕಂತಹ ಆಕಾಶವು ವಿಶೇಷವನ್ನು ಹೊಂದಿದಂತೆ ತೋರುತ್ತೆ ಇದು ಮಡಿಕೆ ಆಕಾಶ ಇದು ಕುಡಿಕೆ ಆಕಾಶ ಇದು ಗಡಿಗೆ ಆಕಾಶ ಮಣ್ಣಿನ ವಿಷಯ ತಗೊಂಡಿಲ್ಲ ಅವರು ಮಣ್ಣು ಸಬ್ಜೆಕ್ಟ್ ಬಿಟ್ಟಿದ್ದಾರೆ ಅಲ್ಲಿ ಆಕಾಶಕ್ಕೆ ಸಾಮಾನ್ಯ ವಿಶೇಷತೆ ಬಂದಿದೆ ನಿಜವಾಗಿ ಆಕಾಶಕ್ಕೆ ಎರಡೂ ಇಲ್ಲ ಕೇವಲ ಆಕಾಶ ಸಾಮಾನ್ಯವೂ ಅಲ್ಲ ವಿಶೇಷವೂ ಅಲ್ಲ ಇವುಗಳನ್ನೆಲ್ಲ ಇಟ್ಕೊಂಡ್ರೆ ಇವುಗಳಲ್ಲಿ ವಿಶೇಷವೂ ಸಾಮಾನ್ಯವೂ ಇದೆ ಅಂತ ಅನಿಸ್ಕೊಳ್ಳುತ್ತೆ ಈ ವಿಶೇಷವನ್ನ ತೆಗೆದ್ರೆ ಸಾಮಾನ್ಯವೂ ಇಲ್ಲ ಅಂತ ಆಗುತ್ತೆ ಅವಾಗ ಆಕಾಶ ಮಾತ್ರವಾಗತ್ತೆ ಹಾಗೆ ಆತ್ಮನು ಬುದ್ಧಾದಿ ದೇಹಾಂತವಾದ ವಿಶೇಷಗಳಲ್ಲೂ ಇವುಗಳನ್ನು ಸಾಮಾನ್ಯವಾದ ನಾನು ರೂಪದಿಂದಲೂ ಮುಂಚೆ ತೋರ್ತಾ ಇದ್ದಾರೆ ಆದ್ರೆ ನಿಜವಾಗಿ ಆತ್ಮನು ಸಾಮಾನ್ಯನೂ ಬಿಟ್ಟದ್ದಿದ್ದಾರೆ ವಿಶೇಷದಿಂದಲೂ ಬಿಟ್ಟದ್ದಿದ್ದಾರೆ ತನ್ನ ಮಹಿಮೆಯಿಂದಲೇ ತಾನು ಇರ್ತಕ್ಕವನಾಗಿದ್ದಾರೆ
ಇದು ಬಿಟ್ಟದ್ದವರಾದ್ರೂ ತಾವು ಮತ್ತೆ ತನ್ನಲ್ಲಿ ಒಂದು ವಿಕಾರ ಇದೆ ಅನ್ಕೋಬೇಡಿ, ಅವಿಕಾರಿ. ಎಲ್ಲ ಬಿಟ್ಟಿದ್ದವರಾದ್ರೂ ಚೇಂಜಸ್, ಬದಲಾವಣೆ ಇಲ್ಲದೇ ಇರ್ತಾರೆ. ಕುಂಭಾಕಾಶಾದಿಗಳಂತೆ ದೃಷ್ಟಾಂತ. ಅವನು ಆ ರೀತಿ ಇದ್ದಾನೆ. ಆದ್ರೆ ಆತ್ಮನು ಕೂಟಸ್ಥನು, ಆತ್ಮನು ಅದ್ವಿತೀಯನು, ಆತ್ಮನು ಏಕನು, ಆ ರೀತಿ ಇದ್ದಾನೆ. ನಾನು ಹಾಗಿದ್ದೀನಿ ಅಂತೇಳಿ ತನ್ನನ್ನ ಆ ರೀತಿ ಮೆಲಕ್ ಹಾಕ್ಬೇಕು, ಅನುಸಂಧಾನ ಮಾಡಬೇಕು. ದೇಹೇಂದ್ರಿಯ ಮನೋಬುದ್ಧಿಗಳ ಹಂಗಿಲ್ಲದೆ ನಾನು ಇರಬಲ್ಲೆ. ದೇಹೇಂದ್ರಿಯ ಮನೋಬುದ್ಧಿಗಳಿಗೆ ನಾನೇ ಅಸ್ತಿತ್ವನು ಕೊಟ್ಟವನಾಗಿದ್ದೇನೆ. ಆದ್ರೆ ದೇಹೇಂದ್ರಿಯ ಮನೋಬುದ್ಧಿ ಅಸ್ತಿತ್ವ ಕೊಟ್ಟವನಾದರೂ ನನಗೇನು ಅದರಿಂದ ಯಾವ ವಿಶೇಷವೂ ಉಂಟಾಗಿಲ್ಲ. ಅವನು ಇಲ್ಲದೇ ಇದ್ದಾಗೂ ನನ್ನಲ್ಲಿ ಯಾವ ವಿಶೇಷವೂ ಇಲ್ಲ. ನಾನು ನಿದ್ರೆಯಲ್ಲೂ ಮತ್ತೆ ಜಾಗ್ರತ ಸ್ವಪ್ನಗಳನ್ನು ಮೂರಲ್ಲೂ ಹಾಸುಹೊಕ್ಕಾಗಿದ್ದೀನಿ, ಮೂರನ್ನು ಮೀರಿದ್ದೀನಿ, ಮೂರಕ್ಕೂ ತಿರುಳಾಗಿದ್ದೀನಿ. ಮೂರರ ವಿಶೇಷವೂ ನನಗಿಲ್ಲ. ಇದೇ ನನ್ನ ಸ್ವಭಾವ, ನನ್ನ ಸ್ವರೂಪ, ಈ ರೀತಿಯಾಗಿರ್ತಕ್ಕವರು ಅಂತ ಹೇಳಿ ಈ ಅವಸ್ಥೆಗಳಿಂದಲೂ ಈ ಉಪಾಧಿಗಳಿಂದಲೂ ಮೇಲಕ್ಕೆ ಬಂದು ಅಂದ್ರೆ ಹೊರಗೆ ಬಂದು ಅದನ್ನ ಬಿಟ್ಟು ಬಂದು ತನ್ನನ್ನು ಗುರುತಿಸ್ಕೋಬೇಕು. ಅವಾಗ ತನ್ನ ಪರಿಚಯ ಆಗತ್ತೆ. ಅಂದ್ರೆ ಗುರುಗಳೇ ಕಂಪ್ಯಾರಿಸನ್ ಮಾಡ್ಕೋಬಾರ್ದು ಅಂತ ಹೇಳೋದಲ್ವಾ? ಕಂಪ್ಯಾರಿಸನ್ ಇದ್ರೆ ಇರುತ್ತೆ ಅಂತ ಅಷ್ಟೇ ಅಲ್ಲ. ವಿವೇಕ ಇದೆ, ಕಂಪ್ಯಾರಿಸನ್ ಎಲ್ಲ ಹೇಳ್ತೇವೆ. ವಿವೇಕ ಹೇಳ್ತಾ ನಿಮ್ಮನ್ನ ನೀವು ಸಿಕ್ಕಾಕೊಂಡ್ಬಿಟ್ಟಿರ ದೇಹೇಂದ್ರಿಯ ಬುದ್ಧಿಗೆ. ನೀವು ನಿಮ್ಮನ್ನು ಬಿಡಿಸ್ಕೋಬೇಕು ಇವಾಗ ದೇಹೇಂದ್ರಿಯ ಬುದ್ಧಿಯಿಂದ. ಇಲ್ಲ ಅದಲ್ಲ, ಈ ಘಟಾಕಾಶ ಚಿದಾಕಾಶ ಅಂತ ಹೇಳಿದ್ರಲ್ವಾ, ಅಲ್ಲಿ ಉದಾಹರಣೆ ಘಟಾಕಾಶ ಹೇಗೆ, ಘಟಾಕಾಶ ಕುರುಕಾಕಾಶ ಬಡಕಾಕಾಶ ಅಂತ ಆಕಾಶಕ್ಕೆ ವಿಶೇಷ ಹೇಗೆ ಬಂದಿದೆಯೋ, ಸ್ವತಃ ಆಕಾಶಕ್ಕೆ ವಿಶೇಷವಿಲ್ಲವೋ, ಈ ವಿಶೇಷ ಇಟ್ಕೊಂಡಾಗ ಸಾಮಾನ್ಯ ವಿಶೇಷ ಅಂತ ಹೇಗೆ ಬರುತ್ತೋ, ನಿಜವಾದ ಆಕಾಶ ಸಾಮಾನ್ಯ ವಿಶೇಷವೂ ಇಲ್ಲವೋ, ಅಲ್ಲಿ ಆತ್ಮನಿಗೂ ಚಿದಾಕಾಶ ಸ್ವರೂಪಕ್ಕೆ ಯಾವ ವಿಶೇಷವೂ ಇಲ್ಲ. ಅದು ಯಾವಾಗಲೂ ಕೂಟಸ್ಥವೂ ಅದ್ವಿತೀಯವೂ ನಿರ್ವಿಶೇಷವೂ ಯಾವ ಒಂದು ಜನ್ಮಾದಿ ವಿಕಾರವೂ ಇಲ್ಲದೆ ಇರುವಂತದ್ದಾಗಿದೆ. ಟಿಪ್ಪಣಿ ನೋಡಿ, ಮೂರನೇದು ಸಾಮಾನ್ಯ ವಿಶೇಷಗಳೆರಡನ್ನೂ ಬಿಟ್ಟು ಒಂದು ಇದೇ ವಿಕಾರಿ, ಅದೇ ಕೂಟಸ್ಥ. ಇದರಂತೆ ಆತ್ಮನು ಬುದ್ಧಿಗಳು, ಘಟಾಕಾಶ ಮಹಾಕಾಶ ಇದ್ದಂತೆ ಆತ್ಮ ಬುದ್ಧಿ ಇದೆ. ಆ ಮಹಾಕಾಶಕ್ಕೆ ಸಾಮಾನ್ಯ ವಿಶೇಷ ಅನ್ನೋದು ಸ್ವತಃ ಹೇಗಿಲ್ಲವೋ, ಆತ್ಮನಿಗೂ ಸ್ವತಃ ಯಾವ ಸಾಮಾನ್ಯ ವಿಶೇಷವೂ ಇಲ್ಲ. ಈ ವಿಶೇಷವೆಲ್ಲ ಇಟ್ಕೊಂಡ್ರೆ ಅವಾಗ ವಿಶೇಷಗಳಲ್ಲಿ ಆತ್ಮ ಸಾಮಾನ್ಯವಾಗಿದ್ದಾನೆ ಬರುತ್ತೆ. ಅದು ಸಾಪೇಕ್ಷವಾಗಿಯೇ ಬರೋದೇ ಹೊರತು ಸ್ವತಃ ಬರೋದಲ್ಲ ಅಂತ. ಆತ್ಮನು ಬುದ್ಧಿಶ್ಚ ಬೋಧ ಪ್ರತ್ಯಗಾತ್ಮತ್ವಂ ಅಭಿಹಿತಂ ಅಯ್ಯೋ ಅಸಾಧಾರಣ ಲಕ್ಷಣಾಭಿಧಾನ ಅರ್ಥಮಃ. ಆತ್ಮನಿಗೂ ಬುದ್ಧಿಗೂ ಒಂದು ಇದನ್ ಮಾಡಿದ್ರು, ವಿವೇಕ ಮಾಡಿದ್ರು. ಏನು? ಆ ಬುದ್ಧಿಯಲ್ಲಿ ಬೋಧೃತ್ವ, ಆತ್ಮನಲ್ಲಿ ಬೋಧ. ಬುದ್ಧಿಯಲ್ಲಿ ಅಹಂತ, ಆತ್ಮದಲ್ಲಿ ಪ್ರತ್ಯಗಾತ್ಮತ್ವ. ಆತ್ಮನ ಪ್ರತ್ಯಗಾತ್ಮನೇ ಬುದ್ಧಿಯಲ್ಲಿ ಅಹಮ್ಮಾಗಿ ತೋರ್ತಾ ಇದೆ. ಆತ್ಮನ ಚೈತನ್ಯವೇ ಬುದ್ಧಿಯಲ್ಲಿ ಬೋಧೃವಾಗಿ ತೋರ್ತಾ ಇದೆ, ಅರಿಯ ಕ್ರಿಯಾರೂಪವಾಗಿ ತೋರ್ತಾ ಇದೆ. ಬೆಂಕಿಯ ಬಿಸಿಯೇ ಕಬ್ಬಿಣದಲ್ಲಿ ಸುಡುವಾಗಿ ತೋರ್ತಾ ಇದೆ. ಹಾಗೆ ಆತ್ಮನ ಶುದ್ಧ ಚೈತನ್ಯ ರೂಪವೇ ಬುದ್ಧಿಯಲ್ಲಿ ಅದು ಅರಿಯೋದು ಒಂದು ವಿಶೇಷ ತೋರ್ತಾ ಇದೆ. ಆತ್ಮನು ತೀರ ಒಳಗಿರೋದೇ ಬುದ್ಧಿಯಲ್ಲಿ ನಾನು ಅಹಮೃತ್ಯಾಗಿ ತೋರ್ತಾ ಇದೆ ಅನ್ನೋ ವಿಚಾರ ಹೇಳಿದ್ದಾಯಿತು. ಈಗ ಎರಡರ ಆ ಬೋಧತ್ವ ಅಹಂತ ಬುದ್ಧಿದಕ್ಕೂ ಆತ್ಮನ ಕೂಟಸ್ಥ ಬೋಧ ಪ್ರತ್ಯಕ್ತಕ್ಕೂ ಅಸಾಧಾರಣ ಲಕ್ಷಣವನ್ನ ಹೇಳೋಕ್ಕೋಸ್ಕರವಾಗಿ ಈ ಶ್ಲೋಕ ಅನಿಸ್ತಾ ಇದ್ದಾರೆ, ವಿವೇಕ ತೋರಿಸ್ತಾ ಇದೆ ಹೇಗಿದೆ ಅಂತ ನೋಡಿ. ಬುದ್ಧಿರ್ಯ ಪ್ರತ್ಯಗಾತ್ಮತ್ವಂ ತತ್ಸಾಧ್ಯಾದಿಪಾಶ್ರಯಾದ್ ಆತ್ಮನಸ್ತು ಸ್ವರೂಪಂ ತತ್ ಸುಷಿತಾ ಯಥಾ.
ಈ ಅಂತಃಕರಣದಲ್ಲಿ ನಾನು ಅಂತ ಅನ್ಕೋತೀವಲ್ಲ, ಅದೇ ಬುದ್ಧಿಯ ಪ್ರತ್ಯೇಗಾತ್ಮತ್ವ. ಅಂತಃಕರಣದಲ್ಲಿ ಬಂದು ವೃತ್ತಿ ಬುದ್ಧಿ, ಅದು ನಾನು ಅನ್ಕೋದು ಬುದ್ಧಿಯ ಪ್ರತ್ಯೇಗಾತ್ಮತ್ವ. ಅದು ದೇಹಾದಿಗಳನ್ನು ಅಪೇಕ್ಷಿಸಿಕೊಂಡು ಬಂದದ್ದು, ಒಂದರ ಹೋಲಿಕೆಯಿಂದ ಬಂದದ್ದು, ಸ್ವತಃ ಅಲ್ಲ ಪ್ರತ್ಯೇಗಾತ್ಮ. ಬುದ್ಧಿಗೆ ಅಥವಾ ಅಹಂ ಎಂಬುದಕ್ಕೆ, ನಾನು ಇದಕ್ಕೆ ನಾನು ಎಂಬುದು ಒಳಗಿದೆ ಅಂದ್ರೆ, ಹೊರಗಿದೆ ಅನ್ನೋದು ಇಟ್ಕೊಂಡು ಒಳಗಿದೆ ಅಂತ ಬಂದಿರೋದು. ಬರೀ ಒಳಗಿದೆ ಅಂತ ಆಗಿಲ್ಲ ಅದು. ಹೊರಗೆ ಯಾವುದೋ ಒಂದಿದೆ, ಹೊರಗೆ ಯಾವುದೋ ದೇಹ ಇಂದ್ರಿಯ ಮನಸ್ಸು ಎಲ್ಲ ಹೊರಗಿದೆ, ಅದು ಇಟ್ಕೊಂಡು ನಾನು ಒಳಗಿದೆ ಅಂತ ಹೇಳಿಸ್ಕೊಂಡಿದೆ. ಅದೇ ಆತ್ಮನಿಗೆ ಆತ್ಮ ಒಳಗಿದಾನೆ ಅನ್ನೋದು ಒಂದರ ಹೋಲಿಕೆಯಿಂದ ಹೇಳಿದ್ದಲ್ಲ. ಮತ್ತಾವ್ದಂತೆ ಆಕಾಶ ತೂತು, ಆಕಾಶ ಟೊಳ್ಳು. ಆಕಾಶ ಟೊಳ್ಳು ಏನು? ಆಕಾಶ ಅದು. ಆಕಾಶ ಟೊಳ್ಳಾಗದೆ ಇರೋ ಆಕಾಶ ಒಂದಿದ್ಯಾ? ಆಕಾಶ ಟೊಳ್ಳು ಏನು ಅರ್ಥ? ಇದು ಬೊಂಬು ಟೊಳ್ಳಾಗಿದೆ ಹೊಂದತ್ತೆ, ಗೋಡೆ ಟೊಳ್ಳಾಗಿದೆ ಹೊಂದತ್ತೆ. ಆಕಾಶ ಟೊಳ್ಳು ಏನರ್ಥ? ಟೊಳ್ಳೆ ಆಕಾಶ, ಮತ್ತೆ ಆಕಾಶಕ್ಕೆ ಟೊಳ್ಳು ಬರಲ್ಲ. ಟೊಳ್ಳು ಅನ್ನೋದೇ ಆಕಾಶಕ್ಕೆ ಹೆಸರು. ಹೇಗೆ ಟೊಳ್ಳು ಅನ್ನೋದು ಆಕಾಶಕ್ಕೆ ಸ್ವರೂಪವೋ, ಆತ್ಮನಿಗೆ ಪ್ರತ್ಯೇಗಾತ್ಮತ್ವ ಸ್ವರೂಪ. ಆ ಬುದ್ಧಿಗೆ ಪ್ರತ್ಯೇಗಾತ್ಮತ್ವ ದೇಹಾದಿಯನ್ನು ಇಟ್ಕೊಂಡು ಬಂದದ್ದು, ಸ್ವತಃ ಇರೋದಲ್ಲ. ಆ ಪ್ರತ್ಯೇಗಾತ್ಮತ್ವ ಬಹಿರಾತ್ಮತ್ವ ಎರಡುಂಟು. ಬುದ್ಧಿ ಅಥವಾ ಅಹಮ್ಮು ಪ್ರತ್ಯೇಗಾತ್ಮ, ದೇಹಾತ್ಮ ಇಂದ್ರಿಯಾತ್ಮ ಬಾಹ್ಯಾತ್ಮ. ಬಾಹ್ಯಾತ್ಮ ಇಟ್ಕೊಂಡು ಪ್ರತ್ಯೇಗಾತ್ಮ ಬಂದಿರೋದು ಅಹಂಕಾರ. ಆದ್ರೆ ಬಾಹ್ಯಾತ್ಮ ಹಂಗಿಲ್ಲದೆ, ಅವರ ಅಪೇಕ್ಷೆ ಇಲ್ಲದೆ ಸ್ವತಃ ಪ್ರತ್ಯೇಗಾತ್ಮನಾಗಿರೋದು ಪರಮಾತ್ಮ. ಯಾವುದಂತೆ? ಆಕಾಶ ಟೊಳ್ಳು ಅಂತೆ. ಹಾಗೆ ಆತ್ಮನಸ್ತು, ಆತ್ಮನಿಗಾದರೂ ಯಾವುದೋ ಪ್ರತ್ಯೇಗಾತ್ಮತ್ವ, ಆತ್ಮನಿಗೆ ಪ್ರತ್ಯೇಗಾತ್ಮತ್ವ ಎಂಬುದಾದರೂ ಆಕಾಶ ಟೊಳ್ಳು ಹಾಗೆ ಬಂದದ್ದು. ಸರಿ, ಒಂದು ದೃಷ್ಟಾಂತ. ಅಯ್ಯೋ ಆಕಾಶ ಟೊಳ್ಳು, ಆಕಾಶ ಟೊಳ್ಳಾದ್ರೆ ಏನಾಗುತ್ತೆ ಅಂತ ಕೇಳಿದ್ರು. ನೀವು ಗೋಡೆ ಟೊಳ್ಳಾದ್ರೆ ಡುಬ್ 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 ಶಬ್ದ ಬರುತ್ತೆ. ಅಥವಾ ಕೊಳದಿದ್ದಲ್ಲ, ಅದು ಟೊಳ್ಳಾದ್ರೆ ಊದ್ಬೋದು, ಆ ಕಡೆಯಿಂದ ಗಾಳಿ ಬರುತ್ತೆ. ಕೊಳದ ಟೊಳ್ಳು. ಆಕಾಶ ಟೊಳ್ಳಾದ್ರೆ ಏನಾಗತ್ತೆ ಅಂತ. ಶಬ್ದವೇ ಅದು ಟೊಳ್ಳು ಅನ್ನೋದು, ಆಕಾಶಕ್ಕೆ ಇದು ಹೆಸರು ಇರಲ್ಲ. ತುಂಬಾ ಚೆನ್ನಾಗಿ ಹೇಳೋದು. ಇದು ಆತ್ಮತ್ವಕ್ಕಾಯ್ತು. ಇದು ಬೋಧತ್ವಕ್ಕೆ ಹೇಳ್ತಾರೆ ನೋಡಿ. ಬೋಧತ್ವಂ ತದ್ವದೇವಾಸ್ಯಾಹ ಪ್ರತ್ಯಯೋತ್ಪತ್ತಿ ಹೇತುತಃ ಆತ್ಮನಸ್ತು ಸ್ವರೂಪಂ ತತ್ ಇಚ್ಛಂತೀವ ಮಹೀಭೃತಃ. ತದ್ವತ್ ತದ್ವತ್ ಏವ ಅಸ್ಯಾಹ. ತದ್ವತ್ ಅಂದ್ರೆ ಅದರಂತೆ. ಅದರಿಂದ ಯಾವುದರಂತೆ? ಪ್ರತ್ಯೇಗಾತ್ಮತ್ವ ಹೇಗೆ ಬುದ್ಧಿಗೆ ದೇಹಾದಿಗಳು ಇಟ್ಕೊಂಡು ಬಂದದ್ದು, ಬುದ್ಧಿಗೆ ಬೋಧತ್ವ ಎಂಬುದು ಕೂಡ ಪ್ರತ್ಯಗಳು ಉಂಟಾಗೋದು ಅನ್ನೋದು ಇಟ್ಕೊಂಡು ಬಂದ ಬೋಧತ್ವ. ಹಿಂಗೆ ಘಟದ ಪ್ರತ್ಯಯ ಉಂಟಾದ್ರೆ ಘಟದ ಬೋಧತ್ವ ಬರುತ್ತೆ. ಬಟ್ಟೆಯ ಪ್ರತ್ಯಯ ಉಂಟಾದ್ರೆ ಪಟ ಬೋಧತ್ವ. ಘಟಂ ಬೋಧತೇವ, ಪಟಂ ಬೋಧತೇವ, ಗಾಂ ಬೋಧತೇವ, ಗೃಹಂ ವನಂ ವೃಕ್ಷಂ ಕಿಂ ಬೋಧತೆ? ಬೋಧತಿಯೋ ಬೋಧತೆಯೋ? ಬುಧ ಅವಗಮನೆ ಬುದ್ಧತಿ, ಬೋಧತೆ ಆತ್ಮೇಪದ ಬೋಧತೆ. ದಿವಾದಿ ಆದ್ರೆ ಬುದ್ಧತಿ, ಘಟಂ ಬುದ್ಧತಿ, ಪಟಂ ಬುದ್ಧತಿ, ಪುಸ್ತಕಂ ಬುದ್ಧತಿ. ಅದು ಪ್ರತ್ಯಯ ಆಗ್ಬೇಕು. ಗೃಹಂ, ನೀವು ಮನೆ ಅರಿಬೇಕಾದ್ರೆ, ಒಂದು ಗಡಿಗೆ ಅರಿಬೇಕಾದ್ರೆ, ಪುಸ್ತಕ ಅರಿಬೇಕಾದ್ರೆ ನಿಮ್ಮ ಮನಸ್ಸಿನ ಆಕಾರ ಬರ್ಬೇಕು. ಆಕಾರ ಬರದೆ ಅದು ಅರಿವಾಗಲ್ಲ. ಹಾಗಾಗಿ ಬುದ್ಧಿಗೆ ಬೋಧತ್ವ ಪ್ರತ್ಯಯವು ಉತ್ಪತ್ತಿ ಆಗುವುದು ಅನ್ನುವ ಕಾರಣದಿಂದ ಉಂಟಾಗತ್ತೆ. ಸ್ವತಃ ಬುದ್ಧಿಗೆ ಬೋಧತ್ವ ಬರಲ್ಲ. ಆತ್ಮನಿಗೆ ಬೋಧತ್ವ ಹೇಗೆ? ಸ್ವರೂಪ ಅದು. ಆತ್ಮನಿಗೆ ಬೋಧತ್ವ ಏನೋ ಒಂದು ಆಗಿ ಆಗೋದಲ್ಲ. ಯಾವುದಂತೆ? ಬೆಟ್ಟಗಳೆಲ್ಲ ನಿಂತಿದೆ, ಬೆಟ್ಟಗಳೆಲ್ಲ ನಿಂತಿದೆಯಾ ಕೂತಿದೆಯಾ ಸ್ವಾಮಿ ಏನಂತೀರಾ? ಮಹೀಭೃತಃ ತಿಷ್ಠಂತಿ. ಬೆಟ್ಟಗಳೆಲ್ಲ ನಿಂತ್ಕೊಂಡಿದೆ. ನನಗೆ ಯಾಕೋ ಕೂತ್ಕೊಂಡಿದೆ ಅನ್ಸುತ್ತಪ್ಪ. ಮಲ್ಕೊಂಡಿದೆ ಕಣೋ ದಡ್ಡ,
ಮಲ್ಕೊಂಡಿದ್ಯೋ, ಕೂತ್ಕೊಂಡಿದ್ಯೋ, ನಿಂತ್ಕೊಂಡಿದ್ಯೋ, ಬೆಟ್ಟ ಏನ್ ಮಾಡ್ತಿದ್ಯೋ? ಬೆಟ್ಟ ಬೆಟ್ಟ ಆಗಿರೋದನ್ನೇ ನೀವು ಹೇಳ್ತಿರೋದು. ಬೆಟ್ಟ ಏನು ಇವು ಹಸು ಕೂತ್ಕೊಳುತ್ತೆ, ಮಲ್ಕೊಳುತ್ತೆ, ನಿಂತ್ಕೊಳುತ್ತೆ ಹೇಳ್ಬೋದು. ಯಾವುದಕ್ಕೆ 2-3 ಇದೆಯೋ ಅದಕ್ಕೊಂದು ಹೇಳ್ಬೋದು. ಸ್ವರೂಪವಾಗಿದ್ದಕ್ಕೆ ಹೇಳೋದು ಅರ್ಥ ಇಲ್ಲ. ಸೂರ್ಯ ಬೆಳಗುತ್ತಾನೆ ಅಂದ್ರೆ ಬೆಳಗದಿರೋ ಸೂರ್ಯ ಒಂದಿದೆಯಾ? ಬೆಳಗು ಸ್ವರೂಪವೇ ಸೂರ್ಯ. ಸೂರ್ಯ ಬೆಳಗುತ್ತಾನೆ ತಪ್ಪು, ಬೆಂಕಿ ಸುಡುತ್ತೆ ತಪ್ಪು. ಸ್ವರೂಪ ಅದು. ಸ್ವರೂಪಕ್ಕೆ ಕ್ರಿಯಾಪದ ಹಾಕ್ಬಾರ್ದು. ಕ್ರಿಯಾಪದ ಹಾಕ್ಬೇಕಾದ್ರೆ ವಿಕಾರ ಇರಬೇಕು, ಬದಲಾವಣೆ ಇರಬೇಕು. ಬುದ್ಧಿಗೆ ಬೋಧಿಸ್ತಾ ಇದೆಯಲ್ಲ, ಅದು ಪ್ರತ್ಯೇಕವನ್ನು ಉಂಟು ಮಾಡೋದ್ರ ಮೂಲಕವಾಗಿ ನಂಗೆ ಗಣಿತ ಗೊತ್ತಾಗ್ತಾ ಇದೆ, ವ್ಯಾಕರಣ ಗೊತ್ತಾಗ್ತಾ ಇದೆ, ಸೈನ್ಸ್ ಗೊತ್ತಾಗ್ತಾ ಇದೆ, ಇನ್ನೊಂದು ಗೊತ್ತಾಗ್ತಾ ಇದೆ, ಏನೇನು ಗೊತ್ತಾಗ್ತಾ ಇದೆ ಅಂದ್ರು ಅದೆಲ್ಲ ಆಕಾರ ಮಾಡ್ಕೊಂಡು ಅರಿತು ಗೊತ್ತಾಗ್ಬೇಕು. ಅಷ್ಟೇ ಅಲ್ಲ, ಆ ಅರಿವಿಕೆಯಿಂದ ಆಯಾಸ ಆಗತ್ತೆ, ವಿಕಾರ ಆಗತ್ತೆ, ಬೇಸರ ಆಗತ್ತೆ. ತುಂಬಾ ಹೊತ್ತಾಯ್ತಪ್ಪ, ಸಾಕು ಈ ಮಾಡೋದು ಮುಚ್ಚಿಡ ಪುಸ್ತಕ ಮುಚ್ಚಿ ಓದಿ ತಲೆ ಬಂದ್ಬಿಡುತ್ತೆ, ಬೇಸರ ಆಗ್ಬಿಡುತ್ತೆ. ಮುಚ್ಚಿಡೋಣ, ಬೇಸರ ಆಯ್ತು, ಬೇಡ, ಕಲ್ಮಿಸ್ಕೋತೀನಿ, ಮಲ್ಕೋತೀನಿ ಅಂತೆಲ್ಲ ಅಂತೀರ. ಆತ್ಮನಿಗೆ ಕ್ರಿಯಾರೂಪ ಅಲ್ಲ ಅರಿಯೋದು. ಅರಿಸಿಕೊಂಡ ಪ್ರಪಂಚದ ಕಡೆಯಿಂದ ಆತ್ಮ ಅರಿತಾ ಅರಿಯಿಸ್ಕೊಂಡೇ ಹೊರತು ಆತ್ಮನ ಕಡೆಯಿಂದ ಅರಿಯೋದು ವಿಶೇಷ ಯಾವಾಗಲೂ ಎಲ್ಲೂ ಹೇಗೂ ಯಾರಿಗೂ ಇಲ್ಲ. ಆತ್ಮ ಮಾತ್ರವೇ ಹೇಗೆ ಬೆಂಕಿಯ ಸ್ವರೂಪವೇ ವಿಷ್ಣುವೋ, ಸೂರ್ಯ ಸ್ವರೂಪವೇ ಪ್ರಕಾಶವೋ, ಚೈತನ್ಯ ಸ್ವರೂಪನೇ ಆತ್ಮ. ಯಾವುದು ಚೈತನ್ಯ ಸ್ವರೂಪವೋ ಅದು ಆತ್ಮ, ಯಾವ್ದು ಆತ್ಮ ಅದು ಚೈತನ್ಯ ಸ್ವರೂಪ. ಆತ್ಮನ ಚೈತನ್ಯ ಅಲ್ಲ, ಆತ್ಮನ ಅರಿವು ಅಲ್ಲ, ಅರಿವೇ ಆತ್ಮ, ಆತ್ಮನೇ ಅರಿವು. ಹಾಗಾದ್ರಿಂದ ಆತ್ಮನಿಗೆ ಅರಿವು ಎಂಬುದು ಸ್ವರೂಪ. ಹೇಗೆ ಬೆಟ್ಟಕ್ಕೆ ನಿಂತ್ಕೊಂಡಿರೋದು ಅಂತಂತೀಯೋ, ಕೂತ್ಕೊಂಡಿರೋದು ಅಂತಂತೀಯೋ, ಮಲ್ಕೊಂಡಿರೋದು ಏನಂದ್ರೆ ಅದು ಸ್ವರೂಪ. ಅದು ಒಂದೇ ರೀತಿಯಾಗಿರುತ್ತೆ. ಈಗ ಕೂತ್ಕೊಂಡಿದೆ, ನಾಳೆ ನಿಂತ್ಕೋತೆ ನೋಡು, ನಾಡಿದ್ದು ಬೆಟ್ಟ ಓಡ ಶುರು ಆಗುತ್ತೆ ನೋಡು, ಆಗಲ್ಲ ಇಲ್ಲ. ಸುಮ್ಮನೆ ಪುರಾಣ ಕತೆ, ಬೆಟ್ಟಕ್ಕೆಲ್ಲ ರಕ್ಕೆ ಇತ್ತು, ಹಾರ್ಕೊಂಡ್ ಬರ್ತಾ ಇತ್ತು, ದೇವಿಯಿಂದ ಕರೆದ ಅನ್ನೋದು ಸುಮ್ಮನೆ ನಿಮ್ಗೆ ಟೈಮ್ ಪಾಸ್ ಕತೆ ಹೋದು. ಬೆಟ್ಟಕ್ಕೆ ರಕ್ಕೆ ಇದ್ದು ಹಾರ್ಕೊಂಡ್ ಬಂದ್ರೆ ಜನ ಉಳಿತಾರ? ಚಟ್ನಿ ಬಂದು ಕೂತ್ಕೊಂಡ್ಬಿಡ್ತದ. ಈ ಬೆಟ್ಟ ತೂಕ ಎಷ್ಟು ತುಂಬಿದ್ಯಾ? ಹೇಳ್ದು ಪ್ರವಕ್ಷಣ ಅಭಿನತ್ ಪರ್ವತಾನ ಹೇಳ್ತೆ. ಹೇಳ್ತಲ್ಲ, ಒಂದೇ ವಿಷಯ ಹೇಳ್ತಾ ಇದ್ರೆ ಕಥೆ ಹೇಳ್ತಿದ್ದೀರು ಅಂತ. ಬಟ್ಟೆ ಇತ್ತು, ಏನ್ ಹಾರತ್ತು, ಅದೇನು ಮನೆ ಬಂದ್ರೆ ಕೂತ್ಕೊಂಡ್ರೆ ಭೂಕಂಪ ಅಲ್ಲ. ಭೂಕಂಪದಲ್ಲೂ ಅಷ್ಟಿದಾರ ಹಪ್ಪಳ ಚಟ್ನಿ ಹಾಕ್ಬಿಡ್ತೀವಿ. ನಮ್ಮ ಹಳ್ಳಿ ಮನೆ, ಹೆಂಚಿನ ಮನೆಗೆ ಬಂದ್ ಬೆಟ್ಟ ಬಂದು ಕೂತ್ಕೊಂಡ್ಬಿಡ್ತೀವಿ. ಏನಾಗ್ಬೇಕ ಮನೆ ಏನೋರ? ಏನೇ ಅನ್ನಪ್ಪ, ಬೆಟ್ಟದ ಸ್ವರೂಪವನ್ನೇ ಬೆಟ್ಟ ನಿಂತ್ಕೊಂಡಿದೆ ಅಂತ ಹೇಗೆ ಹೇಳ್ತಾರೋ, ಅದೇ ರೀತಿ ಆತ್ಮ ಚೈತನ್ಯ ಸ್ವರೂಪವನ್ನೇ ಆತ್ಮ ಅರಿತಾನೆ, ಬೆಳತಾನೆ ಅಂತ ಅನ್ಸ್ಕೊತೈತೆ ಹೊರತು ಅದು ಕ್ರಿಯಾರೂಪ ಅಲ್ಲ, ಪರ್ಪಲ್ ಫಾರಂ ಅಲ್ಲ. ಅದು ಬುದ್ಧಿಗೆ ಮಾತ್ರ ಅದು ಪ್ರತ್ಯೋತ್ಪತ್ತಿ ಆಗ್ಬೇಕು. ಅದಕ್ಕೆ ಕೆಲಸ ಬುದ್ಧಿಗೆ ಅಷ್ಟೇ ಆಗೋದಿಲ್ಲ. ಸರಿಯಾಗಿ ಪ್ರತ್ಯ ಉತ್ಪತ್ತಿ ಆಗಲಿಲ್ಲ ಅಂದ್ರೆ ಅರಿಯೇ ಆಗಲ್ಲ. ಯಾಕೋಗೋದು ಈ ಲೆಕ್ಕ ಅಷ್ಟಾಗ್ತಿಲ್ಲ, ಗೊತ್ತಾಗ್ತಿಲ್ಲ ಕಣ್ಣು. ಕ್ರಿಯೆ ಇರೋ ಸ್ವರೂಪವಲ್ಲ. ಸ್ವರೂಪಕ್ಕೆ ಆತ್ಮನು ಅರಿಯುತ್ತಾನೆ ಎಂಬುದು ತಪ್ಪು. ಮತ್ತೇನನ್ಬೇಕು? ಅರಿಯೇ ಆತ್ಮ, ಅರಿಯೇ ಆತ್ಮನೇ ಅರಿವು, ಅರಿಯೇ ಆತ್ಮ. ಅದು ನಾವು ಅರ್ಥ ಮಾಡ್ಕೋ. ಅದು ನಮ್ಗೆ ಅನುಭವ ಇದೆ. ನಾನು ಅದು ಅಚೇತನ ನಿಮ್ಮನ್ನು ಕಲ್ಪಿಸ್ಕೊಳ್ತೀನಿ. ನಿಮ್ಮನ್ನ ನಾನು ಅಚೇತನ ಕಲ್ಪಿಸ್ಕೊಂಡು ನೋಡೋಣ. ಆ ಕಲ್ಪಿಸ್ಕೊಳಕ್ಕೂ ಚೇತನ ಬೇಕೋ. ನಾನು ಅಚೇತನ ತಿಪ್ಪಲ್ಲ ಹೊರಟು ಕಲ್ಪಿಸ್ಕೊಳಕ್ಕಾಗಲ್ಲ ಅಲ್ವಾ? ನಾನು ಅಚೇತನ, ನಾನು ಕಲ್ಲು ಮಣ್ಣಾಗ ಅಚೇತನ ಅನ್ಕೋತೀಯ? ಏನು ಅರಿವಿಲ್ಲ ಅಂತ ಅರಿವಾಗತ್ತೆ. ಅರಿವಿಲ್ಲ ಗೊತ್ತಾಗಿ ಹೇಳಿದ್ಯೋ, ಗೊತ್ತಾಗದೆ ಹೇಳಿದ್ಯೋ, ಮತ್ತೆ ಅರಿವಿಲ್ಲ ಅಂತ ಆಯ್ತು. ಪ್ರತ್ಯೋತ್ಪತ್ತಿ ಆದ ಕ್ರಿಯೆ ಆಗುತ್ತೆ. ಈ ಬುದ್ಧಿಯ ಅರಿವು ಪ್ರತ್ಯೋತ್ಪತ್ತಿಯಿಂದ ಆಗುವಂಥದ್ದು. ಅದನ್ನ ಬೋಧ ಅಂತೀವಿ. ಆತ್ಮ ಬೋಧಕ ಅದೇ ಅಲ್ಲ, ಸ್ವರೂಪ ಅದು. ಈಗ ತಯೋಹೋ ಕೂಟಸ್ಥ ಪರಿಣಾಮಿನೋ ಆತ್ಮ ಅನುಬೋಧೇವ ಸಂಬಂಧ ಹೇತು. ವಾಸ್ತವ ಕಚ್ಚಿದ ಸಂಬಂಧ ಉಪಜ್ಞೇತ್ಯಾಹ. ಸರಿ, ಹಾಗಾದ್ರೆ ಕೂಟಸ್ಥನಾದ ಆತ್ಮನಿಗೂ ಪರಿಣಾಮಿಯಾದ ಬುದ್ಧಿಗೂ ಹೇಗೆ ಸಂಬಂಧ ಆಯಿತು?
ಯಾಕೆ ಸಂಬಂಧ ಆಯ್ತು, ಯಾವ ರೀತಿ ಸಂಬಂಧ ಆಯ್ತು, ಅದೇನ್ ಹೇಳ್ತೀರ ನೀವು ಅಂತ ಕೇಳಿದ್ರೆ ತಿಳುವಳಿಕೆ ಸಂಬಂಧ. ಸಂಬಂಧ ಆಗಿಲ್ಲ, ಆಗೋದು ಇಲ್ಲ. ತಯೋಹೋ ಕಯೋಹೋ ಕೂಟಸ್ಥ ರೂಪಸ್ಯ ಆತ್ಮನಃ ಪರಿಣಾಮಿನ್ಯಾಹ ಬುದ್ಧೇಃ ಯೋ ಅಯಃ ಸಂಬಂಧಃ ಅಸ್ತಿ ಸಹ ಆತ್ಮ ಅನವಬೋಧ ಏವ. ಆತ್ಮನನ್ನ ಸ್ವರೂಪವನ್ನು ಅರಿದೇ ಇದ್ದಾಗ ಸಂಬಂಧ ಆಗಿದೆಯೋ ಆಯ್ತೋ ಅನ್ನೋದು ಅನ್ಸತ್ತೆ ನಿಮಗೆ, ಅದು ತೋರುತ್ತೆ. ಸಂಬಂಧ ಆಗಿಲ್ಲ, ಸಂಬಂಧ ಆಗೋಲ್ಲ. ಆಕಾಶಕ್ಕೂ ಟೇಬಲ್ಗೂ ಸಂಬಂಧ ಆಗತ್ತಾ? ಏನ್ ಸಂಬಂಧ ಆಗುತ್ತೆ? ಇದಕ್ಕೆ ರಾಕಿಗೂ ಅಸಂಗ ಆಕಾಶ, ಆತ್ಮನು ಅಸಂಗ. ಅಸಂಗನಾದ ಆತ್ಮನಿಗೂ ಪರಿಣಾಮಿಯಾಗಿರುವ ಬುದ್ಧಿಗೂ ಸಂಬಂಧ ಆಗಿದೆ, ಅಭಿಮಾನ ಆಗಿದೆ, ತಾದಾತ್ಮ್ಯ ಉಂಟಾಗಿದೆ. ಅವಿವೇಕದಿಂದ ಆಗಿರೋ ತಾದಾತ್ಮ್ಯ ಇದು. ಅಯ್ಯೋ ಸ್ವಾಮಿ, ಭಾರಿ ದುಃಖ, ಭಾರಿ ಕಷ್ಟ ಬಂದ್ರಿ. ಹಂಗ ನನ್ನಷ್ಟು ಪಾಪಿ ಜಗತ್ತಲ್ಲಿ ಯಾರಿಲ್ಲ ಕಂಡ್ರು. ಏನ್ರಿ ಕಷ್ಟ ಕಷ್ಟ ನನಗೆ, ನನ್ನ ಜೀವನದಲ್ಲಿ ಅಳ್ತಾರೆ, ಅಂತಾರೆ. ಪಾಪ ಅವ್ರಿಗೆ ವಿವೇಕ ಇಲ್ಲ, ವಿಚಾರ ಇಲ್ಲ, ಎರಡು ದೋಷ. ಅದರಿಂದ ಹಾಗನ್ಸುತ್ತೆ. ನಿಜವಾಗಿಯೂ ನಮ್ಮ ಸ್ವರೂಪಕ್ಕೆ ಯಾವಾಗೂ ಎಲ್ಲೂ ಯಾವ ಕಷ್ಟ ದುಃಖ ಆಗುವುದಿಲ್ಲ, ಆಗೋದು ಇಲ್ಲ ಅಂತ ಹೇಳ್ತಾರೆ. ಕೂಟಸ್ಥನಾದ ಆತ್ಮನಿಗೂ ಪರಿಣಾಮಿಯಾಗಿರುವ ಅಂತಃಕರಣಕ್ಕೂ ಸಂಬಂಧ ಇರುವುದು ಆತ್ಮ ಅನೋಬೋಧ ಇವ. ಆತ್ಮ ಇಲ್ಲದೆ ಇರೋದು ಅನ್ನೋದೇ ಹೇತು. ವಾಸ್ತವವಾದ ಯಾವ ಒಂದು ಸಂಬಂಧವೂ ಇಲ್ಲ, ಆಗೋದಿಲ್ಲ, ಹೊಂದೋದಿಲ್ಲ. ಆದರೆ ಹೋಗಲ್ಲ, ಹೋಗೋದಾದ್ರೆ ಆಗಿರಲ್ಲ. ಅಜ್ಞಾನದಿಂದ ಅದಂತಾಗಿರುತ್ತೆ. ಅದನ್ನು ವಿವೇಕದಿಂದ ಜ್ಞಾನದಿಂದ ಬಿಟ್ಕೋಬೇಕಷ್ಟೇ. ಎಷ್ಟೆಷ್ಟು ಮಟ್ಟಿಗೆ ದೀಪಾಗಿ ಚಿಂತನೆ ಮಾಡಿ ಒಳಹೊಕ್ಕು ಸ್ವರೂಪದಲ್ಲಿ ನೆಲೆ ನಿಲ್ಲುತ್ತದೆ, ಅನಾತ್ಮ ಸಂಬಂಧವನ್ನು ಬಿಟ್ಕೊಳ್ತಿರೋ ವಿವೇಕದಿಂದ ಇಷ್ಟು ಸ್ವರೂಪದ ನೆಲೆ ನಿಂತು ಬಿಡ್ತೀರೋ ಆಗ ಗೊತ್ತಾಗತ್ತೆ. ನಾಸೀದಸ್ತಿ ಭವಿಷ್ಯ, ಹಿಂದೂ ನಮ್ಗಿರ್ಲಿಲ್ಲ, ಮುಂದೂ ಆಗಲ್ಲ, ಯಾವಾಗಲೂ ಇಲ್ಲ. ಏನು ಸಂಬಂಧವೂ ಇಲ್ಲ, ಯಾವ ಅವಿದ್ಯಾ ಕಾಮ ಸಂಬಂಧವೂ ಇಲ್ಲ. ನದೃಶೇರ್ದ್ವೈತ ಯೋಗೋಸ್ತಿ ವಿಶ್ವೇಶ್ವರ ಮತಾದಪಿ. ವಿಶ್ವೇಶ್ವರ ಯಾರೋ ಸ್ವಾಮಿ ನಾರಾಯಣ ಪರಮಾತ್ಮ, ಕೃಷ್ಣ ಪರಮಾತ್ಮ ಅವ್ರು ಹೇಳ್ತಾರೆ, ದೃಶೇ ದಿಗ್ರೂಪಸ್ಯ ಆತ್ಮನಃ ದ್ವೈತ ಯೋಗೋ ನಾಸ್ತಿ, ದ್ವೈತ ಸಂಬಂಧೋ ನಾಸ್ತಿ. ಚೈತನ್ಯಕ್ಕೆ ಅನಾತ್ಮ ಸಂಬಂಧ ಆಗೋಲ್ಲ. ಯಾಕಂದ್ರೆ ಅನಾತ್ಮನ್ ಬೆಳಗೋ ಚೈತನ್ಯ. ಅನಾತ್ಮ ಬೆಳಗಿಸಿಕೊಳ್ಳುತ್ತೆ, ಆತ್ಮ ಬೆಳಗುತ್ತಾನೆ. ಬೆಳಗು ಆತ್ಮನಿಗೂ ಬೆಳಗಿಸಿಕೊಂಡ ಚೈತನ್ಯಕ್ಕೂ ಸಂಬಂಧ ಅಂದ್ರೆ ಅರ್ಥ ಏನು? ಸೂರ್ಯನಿಗೂ ಭೂಮಿಗೂ ಸಂಬಂಧ ಆಗತ್ತಾ? ಅಥವಾ ರೂಪಕ್ಕೂ ಸೂರ್ಯ ಸಂಬಂಧ ಆಗತ್ತಾ? ಅಥವಾ ಬೆಳಕಿಗೂ ಪದಾರ್ಥಕ್ಕೂ ಸಂಬಂಧ ಆಗತ್ತಾ? ಸಾಧ್ಯವೇ ಇಲ್ಲ. ಆತ್ಮನು ನಿತ್ಯ ಚೈತನ್ಯ ರೂಪನು, ಅದ್ವಿತೀಯನು, ಕೂಟಸ್ಥನು ಮತ್ತೆ ನಿರವಯವನು ಆಗಿರ್ತಕ್ಕವನು. ಇದೆಲ್ಲ ದ್ವೈತವಲ್ಲ ಅವಿದ್ಯಾಕಲ್ಪಿತವಾಗಿ ವಿಚಾರವಿಲ್ಲದೇನೆಯೇ ಇದೆ ಅನ್ಸ್ಕೊಂಡು ತೋರ್ತಾ ಇದೆ ಅನ್ಸ್ಕೊಂಡು ಅದು ಅಭಿಮಾನ ಪಡ್ಕೊಂಡು ಅಯ್ಯೋ ಹಂಗಾಯ್ತು ಸ್ವಾಮಿ, ಅಯ್ಯೋ ಹಿಂಗಾಯ್ತು, ನನ್ನ ಮಗ ಹೋದ, ನಾನು ತಿಳ್ಕೊಳ್ಕೊಂಡೆ, ಕಾಯಿಲೆ ಬಂತು, ನಮ್ಮ ಮಗಳ ಮದುವೆ ಆಗಿದೆ, ನನ್ನ ಮಗನ ಮದುವೆ ಆಯ್ತು, ಆಗಾಯ್ತು, ಮಗನ ಮದುವೆ ಡೈವರ್ಸ್. ಏನ್ ಸಾಯ್ತಾರೆ ದರಿದ್ರ, ಏನೂ ಆಗಿಲ್ಲ ಇವನಿಗೆ. ಯಾವಾಗಲೂ ಅದ್ವಿತೀಯನಾದ ಕೂಟಸ್ಥನ ಚೈತನ್ಯ ಸ್ವರೂಪದವರಾಗಿ ತಾನು ಇರುವ ಬಿಟ್ಟು ಆನಂದ ಮೂರ್ತಿ ಬಿಟ್ಕೊಂಡು ಈ ದ್ವೈತ ಸಂಬಂಧ ಪಟ್ಟು ಒತ್ತಾಡ್ತಾನೆ, ಅಳ್ತಾನೆ. ರಾಮಾಯಣ ಎಷ್ಟು ಹೇಳ್ತೇವೆ ನೋಡಿ. ಕೂಟಸ್ಥನಾದ ಪರಮಾತ್ಮನಿಗೂ ಪರಿಣಾಮಿಯಾಗಿರುವ ಬುದ್ಧಿಗೂ ಸಂಬಂಧ ಎಂಬುದಿಲ್ಲ. ಅಜ್ಞಾನದಿಂದಲೇ ಸಂಬಂಧವಾಗಿರೋದು ಅಜ್ಞಾನ ಅಂತ. ಅಜ್ಞಾನದಿಂದ ಸಂಬಂಧವಾಗಿದೆ ಅಂತ ಅಲ್ಲ, ಸಂಬಂಧವಾಗಿದೆ ಅಂತ ಅಂದ್ಕೊಂಡ್ರೆ ಅದು ಅಜ್ಞಾನ. ಅಜ್ಞಾನದಿಂದ ಸಂಬಂಧ ಆಗತ್ತೆ ಅಂತ ಹೇಳಿ ಅಕ್ಕಿ ಹಿಟ್ಟಿನಿಂದ ರೊಟ್ಟಿ ಮಾಡೋ ಹಾಗೆ ಅಜ್ಞಾನದಿಂದ ಸಂಬಂಧ ಆಗತ್ತೆ ಅನ್ಕೋಬೇಡಿ. ಸಂಬಂಧ ಆಗೋದಿಲ್ಲ, ಆಗಿಯೂ ಇಲ್ಲ. ಆಗಿದೆ ಅನ್ಕೊಂಡ್ರೆ ಅದು ಅಜ್ಞಾನ. ಅದು ವಾಸ್ತವವಾಗಿ ಸಂಬಂಧ ಹೊಂದೋದಿಲ್ಲ. ಅದನ್ನು ಹೇಳ್ತಾರೆ, ಸಮ್ಯಕ್ ಸಂಶಯ ಮಿಥ್ಯಾತ್ವೈಹಿ ಧೀರೇ ವೇಯಂ ವಿಭಜ್ಯತೆ ಆನೋಪಾದಾನ ತಾಮೀಶಾಂ ಮೋಹಾದಧ್ಯತೆ ದೃಶೌ. ಮಿಥ್ಯಾತ್ವೈಹಿ ಧೀಹಿ ಆನೋಪಾದಾನತಾ ಅಮೀಶಾಂ. ಅಮೀಶಾಂ ಯಾವ ಬಾ ಷಷ್ಠಿ ಬಹುವಚನ. ಯಾವ ಲಿಂಗ? ಅಮೀಶಾಂ ಸ್ತ್ರೀಲಿಂಗ ಆಗುತ್ತಾ? ಅಸು ಅಮು ಅಮೀ ಸ್ತ್ರೀಲಿಂಗ, ಅಸು ಅಮು ಅಮೂಹು ಸ್ತ್ರೀಲಿಂಗ. ಅಮೀಶಾಂ ಷಷ್ಠಿ ಬಹುವಚನ ಪುಲ್ಲಿಂಗ.
ಸಮ್ಯಕ್ ರೂಪೇಣ ಸಂಶಯ ರೂಪೇಣ ಮಿಥ್ಯಾರೂಪೇಣ ಇಯಂ ಧೀಹಿ ಏವ ವಿಭಜ್ಯತೆ ಇತ್ಯರ್ಥಃ. ಈ ಬುದ್ಧಿ ಇದೆಯಲ್ಲ ಇದೇ ಒಮ್ಮೆ ಸಂಶಯ ರೂಪ ತಿಳ್ಕೊಳ್ಳಿ. ಏನು ನಾನು ಯಾರು, ನಾನು ಹುಟ್ಟಿಲ್ವೋ, ನಾನು ಕರ್ತೃವೋ ಅಲ್ಲವೋ, ನಾನು ಭಕ್ತವೋ ಸಂಸಾರಿ ಅಲ್ವೋ, ಈ ಸಂಶಯ ಬರ್ತದೆ. ಆಮೇಲೆ ನಾನು ದೇಹ ಕೊಡ್ಕೊಂಡವನೇ, ನಾನು ಜಾತಿ ಕುಲ ಗೋತ್ರ ವರ್ಣ ಆಶ್ರಮ ವಯಸ್ಸು ಅವಸ್ಥೆ ಎಲ್ಲ ಹುಟ್ಟಾಕೊಂಡ್ಬಿಟ್ಟ. ಅದು ಮಿಥ್ಯಾಜ್ಞಾನ, ಅಜ್ಞಾನ. ಸ್ವಾಮಿ ನೀವು ಏನ್ ಹೇಳ್ತಿರೋ ಒಂದು ನಮ್ಗೆ ಗೊತ್ತಾಗಲ್ಲ, ಒಂದು ಗೊತ್ತಾಗಲ್ಲ ಅನ್ನೋದು ಬುದ್ಧಿವೃತ್ತಿಯೇ, ಸಂಶಯವೂ ಬುದ್ಧಿವೃತ್ತಿಯೇ, ಮತ್ತೆ ಅಜ್ಞಾನ ಮಿಥ್ಯಾಜ್ಞಾನವೂ ಬುದ್ಧಿವೃತ್ತಿಯೇ. ತಪ್ಪಿರುವಿಕೆ ಸಂಶಯ ಜ್ಞಾನ, ಮಿಥ್ಯಾಜ್ಞಾನ, ಅಜ್ಞಾನ ಮೂರು ಬುದ್ಧಿವೃತ್ತಿಯ ಮೂರಾಗಿ ಹೊಡ್ಕೊಳುತ್ತೆ. ಸಂಶಯ, ಮಿಥ್ಯಾಜ್ಞಾನ, ಅಜ್ಞಾನ ಹೊರತು ಆತ್ಮನಿಗೆ ಇದಿಲ್ಲ. ಇದರ ಹಾನ ಅಂದ್ರೆ ಇವುಗಳ ಬಿಡುವಿಕೆ ಮತ್ತೆ ಇದನ್ನು ತೆಗೆದುಕೊಳ್ಳುತ್ತೆ. ಎರಡು ಇದಲ್ಲ, ಇದು ಮೋಹ ಅವಿವೇಕದಿಂದ ದಿಗ್ರೂಪದ ಆತ್ಮನ ಮೇಲೆ ಹುಟ್ಟಾಕೊಳ್ತಾ ಇದ್ದಾರೆ. ನನಗೆ ಸರಿಯಾದ ಯಥಾರ್ಥ ಜ್ಞಾನ ಇದಿಂಥದ್ದೇ ಅಂತ ಅಂದ್ರೆ ಸಮ್ಯಕ್ ಜ್ಞಾನ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನ ಅಂತ ಇದೆಯಲ್ಲಮ್ಮ, ಅದು ಅಜ್ಞಾನ. ಇದು ಇವಾಗ ಗೊತ್ತಾಯ್ತು, ಇದು ಹೀಗೆ ಅಂತ. ಆತ್ಮಜ್ಞಾನವಾದರೆ ಆ ಆತ್ಮಜ್ಞಾನವು ಬುದ್ಧಿಗೆ ಸೇರಿದ್ದೆ ಹೊರತು ಆತ್ಮಕ್ಕೆ ಸೇರಿದ್ದಲ್ಲ. ಸಮ್ಯಜ್ಞಾನ ಯಥಾರ್ಥ ಜ್ಞಾನ, ಮಿಥ್ಯಾಜ್ಞಾನ ತಪ್ಪಿರ್ಲಿಕ್ಕೆ, ಸಂಶಯ ಜ್ಞಾನ, ಅಜ್ಞಾನ ಬಿಟ್ಟಿಲ್ಲ, ಅಜ್ಞಾನ ಹೇಳಿಸ್ಕೊಂಡಿಲ್ಲ. ಸಮ್ಯಕ್ ಸಂಶಯ ಮಿಥ್ಯ ಮುಟ್ಟು ಸಮ್ಯಕ್ ಜ್ಞಾನ ಅಂದ್ರೆ ಯಥಾರ್ಥ ಜ್ಞಾನ. ನಿಜವಾಗಿ ವೇದಾಂತ ಹೇಳಿದ ಹಾಗೇನೆ ನಾನು ಹುಟ್ಟಿಲ್ಲದ ಸಾವಿಲ್ಲದ ಅವಿಕ್ರಿಯದ ಪರಮಾತ್ಮನೇ ಅನ್ನೋ ನಿಶ್ಚಯ ಇದೆಯಲ್ಲ, ಆ ನಿಶ್ಚಯ ವೃತ್ತಿಯು ಅನಾತ್ಮದ ಹೊರತು ಆತ್ಮಸ್ವರೂಪ ಸೇರಿದಲ್ಲ, ಅದು ಅಂತಃಕರಣ ಸೇರಿದ್ದೆ ಹೊರತು ಆತ್ಮ ಸೇರಿದ್ದಲ್ಲ. ಸಂಶಯ ಜ್ಞಾನವು ಅಂತಃಕರಣಕ್ಕೆ ಸೇರಿದ್ದೆ ಹೊರತು ಆತ್ಮನಲ್ಲ. ಇಚ್ಛಾಜ್ಞಾನವು ಅಂತಃಕರಣಕ್ಕೆ ಸೇರಿದ್ದೆ ಹೊರತು ಆತ್ಮನು ಸೇರಿದ. ಆತ್ಮಜ್ಞಾನವಾದರೆ ಆತ್ಮಜ್ಞಾನವಾಯ್ತು ಅಂತ ಆತ್ಮನು ಗೊತ್ತಾಗತ್ತೆ, ಆತ್ಮಜ್ಞಾನವಾಗ್ಲಿಲ್ಲ ಅಂದ್ರೆ ಆತ್ಮಜ್ಞಾನವಾಗಿಲ್ಲ ಅನ್ನೋದು ಗೊತ್ತಾಗತ್ತೆ. ಜ್ಞಾನ, ಅಜ್ಞಾನ, ಸಂಶಯ ಜ್ಞಾನ, ಮಿಥ್ಯಾ ಎಲ್ಲಾ ಜ್ಞಾನವು ಆತ್ಮನಿಗೆ ಅಂದ್ರೆ ಬುದ್ಧಿಯ ಜ್ಞಾನಗಳು ಆತ್ಮನಿಗೆ ವಿಷಯವಾಗಿ ತೋರ್ತಾ ಇರುತ್ತೆ. ಆತ್ಮದಕ್ಕೆ ಸಾಕ್ಷಿಯಾಗಿ ಅದನ್ನು ಬಿಡ್ತಾ ಇರ್ತಾರೆ. ಹಾಗಾಗಿ ಬುದ್ಧಿಯೇ ಈ ಎಲ್ಲಾ ರೂಪದಿಂದಲೂ ಪರಿಣಾಮಗೊಳ್ಳುತ್ತೆ. ಸಮ್ಯಜ್ಞಾನ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನ ಅನ್ನುವಂತಹ ಈ ಪ್ರಕಾರಗಳಿಂದ ಬುದ್ಧಿಯ ವಿಭಜ್ಯತೆ ಒಡ್ಕೊಳ್ತಾ ಇದ್ದಾರೆ. ಹೌದು ಅಲ್ಲಿ ಗೀತಾ ಭಾಷ್ಯದಲ್ಲಿ ಯಥಾ ಬುದ್ಧ್ಯಾಧ್ಯಾಹತಸ್ಯ ಶಬ್ದಾಧ್ಯರ್ಥಸ್ಯ ಅವಿಕ್ರಯವಸನ್ ಬುದ್ಧಿವೃತ್ತಿ ವಿವೇಕೇನ ಆತ್ಮ ಅವಿದ್ವಾದಿತ್ಯುಚ್ಯತೆ ಏವಂ ಆತ್ಮಾನಾತ್ ವಿವೇಕ ವಿಜ್ಞಾನೇನ ಅಸತ್ಯ ರೂಪ ಇವ ವಿದ್ಯೆಯ ವಿದ್ವಾನಿತ್ಯುಚ್ಯತೆ ಪರಮಾರ್ಥತಸ್ತು ವಿದ್ಯಾ ವಿದ್ಯೆ ನಾತ್ಮನಸ್ವರೂಪೇ ಅಹೋರಾತ್ರಿ ಸವಿತರಿ ಕಲ್ಪಿತೆ. ಸೂರ್ಯನಲ್ಲಿ ಹಗಲು ರಾತ್ರಿಯನ್ನು ಕಲ್ಪಿಸಿ, ಸೂರ್ಯನಲ್ಲಿ ಹಗಲಿಲ್ಲ ರಾತ್ರಿ ಇಲ್ಲ. ಹಾಗೆ ಆತ್ಮನಿಗೆ ಜ್ಞಾನವೂ ಇಲ್ಲ, ಅಜ್ಞಾನವೂ ಇಲ್ಲ. ಜ್ಞಾನಾಜ್ಞಾನ ಎರಡಕ್ಕೂ ಸಾಕ್ಷಿಯವರು. ಬುದ್ಧಿಯಲ್ಲಿ ಸಮ್ಯ ಜ್ಞಾನ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನ ಅಂತ ಈ ರೀತಿ ಬುದ್ಧಿ ಆ ರೀತಿ ತೋರುತ್ತೆ. ಯಾವ ರೀತಿ ಹೇಗೆ ತೋರಿದ ಬುದ್ಧಿ ಅದನ್ನ ಆತ್ಮ ಬೆಳಗ್ತಿರ್ತೆ ಅನ್ನೋ ಹೊತ್ತು ಆತ್ಮನಿಗೆ ಅದು ಸಂಬಂಧ ಆಗಿರಲ್ಲ. ಹಾಗಾಗಿ ಯಂ ಧೀಹಿ ಈ ಬುದ್ಧಿಯೇ ಸಮ್ಯಕ್ ಸಂಶಯ ಮಿಥ್ಯಾತ್ರಿ, ಸಮ್ಯಕ್ ಜ್ಞಾನ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನ ಒಡ್ಕೊಳತ್ತೆ. ಅಮೀಶಾನ್ ಮಿಥ್ಯಾತ್ಮ ಪ್ರತ್ಯಯಾನ, ಈ ಸಮ್ಯಕ್ ಸಂಶಯ ಮಿಥ್ಯಾತ್ಮ ಪ್ರತ್ಯಯಗಳಿದೆಯಲ್ಲ ಇವುಗಳ ಹಾನವಾದರೂ ಅಥವಾ ಉಪಾದಾನವಾದರೂ ಬಿಟ್ಟೋದು ತೆಗೆದುಕೊಂಡ್ರು ಕೂಡ ಆತ್ಮನಿಗೆ ಏನೂ ಆಗಿರಲ್ಲ. ಆದ್ರೆ ಮೋಹ ಅಥವಾ ಅವಿವೇಕದಿಂದ ತನ್ನ ಮೇಲೆ ಹುಟ್ಟಾಕೊಂಡ್ಬಿಡ್ತಾರೆ. ಸ್ವಾಮಿ ನಂಗೆ ಜ್ಞಾನ ಕಣ್ರಿ, ನಂಗೆ ಗೊತ್ತಾಗಲ್ಲ ಕಣ್ರಿ, ನಂಗೆ ಅರ್ಥ ಆಗಲ್ಲ ಕಣ್ರಿ, ನಂಗೆ ಏನ್ ಹೇಳ್ತಿದ್ರು ಒಂದು ಬಹಳ ಡೌಟ್ ಬರ್ತಾ ಇದೆ. ಡೌಟ್ ಬಂದ್ರೆ ಅನುಮಾನ ಬಂದ್ರೆ ಸಂಶಯ ಬಂದ್ರೆ ಒದ್ದಾಡ್ತಾರೆ, ತಪ್ಪು ತಿಳ್ಕೊಂಡು ಒದ್ದಾಡ್ತಾರೆ. ಸರಿಯಾದ ತಿಳ್ಕೊಂಡ್ರೆ ಗೊತ್ತಾಯ್ತು ಹೆಮ್ಮೆ ಪಡೋದು ಅರ್ಥ ಇಲ್ಲ. ಯಾಕಂದ್ರೆ ಅದು ಆತ್ಮನಿಗೆ ಆಬ್ಜೆಕ್ಟ್ ಆಗುತ್ತೆ, ವಿಷಯ ಆಗುತ್ತೆ. ಅದು ಆತ್ಮಸ್ವರೂಪಕ್ಕೆ ಸೇರಿದ್ದಲ್ಲ. ಯಾವ ಆತ್ಮನು ಕೂಟಸ್ಥನು, ಅದ್ವಿತೀಯನು, ಚಿನ್ಮಾತ್ಮನು, ಅವಿಕ್ರಿಯನಾಗಿದ್ದಾನೆ. ಹಾಗಾಗಿ ಆತ್ಮನಿಗೆ ಯಾವ ಸಂಬಂಧವೂ ಆಗೋದೇ ಇಲ್ಲ. ದಿಗ್ರೂಪನಾದ ಆತ್ಮನಿ, ದೃಕ್ ದೃಶವು ದೃಶಃ, ದೃಕ್ ಅನ್ನೋದು ಅರಿವಿನ ರೂಪದವನಾದ ಆತ್ಮನಿ ಹೆಸರು. ಹೌದು ಬುದ್ಧಿ ಸಮ್ಯಜ್ಞಾನವು ಬುದ್ಧಿಯ ಪರಿಣಾಮವೇ, ಸಮ್ಯಜ್ಞಾನವು ಬುದ್ಧಿಯ ವಿಕಾರವೇ, ಸಂಶಯವೂ ಬುದ್ಧಿದೆ ಮಿಥ್ಯಾಗ. ಆತ್ಮನಿಗೆ ಸಮ್ಯಜ್ಞಾನದಿಂದ ಹೆಚ್ಚುಗಾರಿಕೆ ಆಗಲಿ, ಸಂಶಯ ಮಿಥ್ಯಾಜ್ಞಾನದ ಕೊರತೆ ಆಗಲಿ ಎರಡೂ ಇಲ್ಲ ಆತ್ಮನಿಗೆ. ಆತ್ಮ ಅದಕ್ಕೆ ಸಾಕ್ಷಿಯಾಗೇ ಅಸಂಗನಾಗಿಯೇ ಇರ್ತಾರೆ. ಅದು ನಮ್ಮ ಸ್ವಭಾವ. ಅಂದ್ರೆ ಆತ್ಮನಿಗೆ ಸಂಶಯ ಜ್ಞಾನ ಮಿಥ್ಯಾಜ್ಞಾನ ಯಾವ್ದು ಸಂಬಂಧಪಟ್ಟಿಲ್ಲ. ಅತೀತನು ತಿಳ್ಕೊಳ್ಳೋದೇ ಆತ್ಮಜ್ಞಾನ ಅಂತಂದ್ರೆ
ಆತ್ಮಜ್ಞಾನ ಇನ್ ಬೇರೆ ಅಲ್ಲ. ಸಾಕು, ಟೈಮ್ ಆಯ್ತು.